ಓಕೆ ಸರ್, ಲೇಟ್ ಮಾಡ್ದಾನೆ. ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡೋಣ ಸರ್. ಎಲ್ಲರಿಗೂ ನಮಸ್ತೆ ಸರ್. ಸರ್ ಓಕೆ, ಈಗ FIM ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೇಫ್ ಶಾಪ್ ಅಲ್ಲಿ FIM ಅಂತಂದ್ರೆ ಸರ್, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಕರೆಕ್ಟಾ ಸರ್? ಸೇಫ್ ಶಾಪ್ ಅಲ್ಲಿ ಇದು ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಇದು ತುಂಬಾ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಈ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಬರ್ತಾರೆ, ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡ್ಬಿಟ್ಟು ಅವಾಗ ಏನ್ ನಾಲೆಡ್ಜ್ ಏನ್ ಹೇಳಿರ್ತಾರೆ ಅದ್ರ ಗೊತ್ತಿರಂಗೆ ಅವ್ರದೇ ಆದ ಸ್ಟೈಲ್ ಅಲ್ಲಿ ಹೇಳ್ತಾರೆ. ಇದರಿಂದಾಗಿ ಏನಾಗುತ್ತೆ ಸರ್, ಅದು ಎಷ್ಟೋ ಸಲ ಬಿಸ್ನೆಸ್ ಮಿಸ್ ಆಗ್ಬಿಡುತ್ತೆ ಅವ್ರಿಗೆ. ಅವ್ರು ಸ್ವಲ್ಪ ದಿವಸ ಒಂದ್ 5 ಜನಕ್ಕೆ ಟ್ರೈ ಮಾಡ್ತಾರೆ. ಆ 5 ಜನನು ಕೂಡ ಏನಾದ್ರು ಅವ್ರು ಬೇಡ ಹಾಗೆ ಹೀಗೆ ಅಂತ ಅಂದ್ರೆ ಏನ್ ಮಾಡ್ಬಿಡ್ತಾರೆ ಸರ್, ಅವ್ರಿಗೆ ಹವಾ ನಿಂತೋಗ್ಬಿಡುತ್ತೆ. ಓಹೋ, ನಾವೆಲ್ಲ ತಪ್ಪು ಮಾಡ್ಬಿಟ್ಟಿದೀವಿ, ನಮ್ಗೆ ಗೊತ್ತಿಲ್ಲ ಯಾಮಾರ್ಬಿಟ್ಟಿದ್ವಿ ಅನ್ಬಿಟ್ಟು ಏನ್ ಮಾಡ್ತಾರೆ ಸರ್, ಅವರು ನಿಂತೋಗ್ಬಿಡ್ತಾರೆ ಸರ್. ಅದಕ್ಕೋಸ್ಕರವಾಗಿ ನಮ್ ಕಂಪ್ನಿ ಏನ್ ಮಾಡಿದೆ, ನೀವು ಈ ಬಿಸ್ನೆಸ್ ಬಂದ ಮೇಲೆ ಈ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ನಿಮ್ಗೆ ಗೊತ್ತಾಗ್ಬೇಕು. ಇದು ಗೊತ್ತಾದ್ಮೇಲೆ ನಿಮ್ ಕಡೆಯವ್ರು ಯಾರೇ ಇದ್ರು ಅವ್ರಿಗೆ ಪ್ಲಾನ್ ಹೇಳೋದಾಗ್ಲಿ ಕರೆಯೋದಾಗ್ಲಿ ಏನೇ ಇದ್ರು ಈ ತಿಳ್ಕೊಂಡ್ಮೇಲೆ ಈ ಕೆಲಸ ಮಾಡಿ ಅಂತ ಹೇಳ್ತಿದಾರೆ ಸರ್. ಕರೆಕ್ಟಾ ಸರ್? ಅದಕ್ಕೋಸ್ಕರ ಇದನ್ನ ಏನ್ ಹೇಳ್ತಾರೆ, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ ಇನ್ಫಾರ್ಮ್ ಆಗಿರೋಂಗೆ ಇದು ಕೂಡ ಒಂದು ಅವಕಾಶ ಸರ್. ಓಕೆ ಸರ್. ನಮ್ ಕಂಪ್ನಿ ಹೆಸರು ಏನು, ಚಿಕ್ಕದಾಗಿ ಸೇಫ್ ಶಾಪ್ ಅಂತ ಕರಿತೀವಿ ಸರ್. ಪೂರ್ತಿ ಇದ್ರ ಹೆಸರು ಏನಾಗುತ್ತೆ, ಸೇಫ್ ಅಂಡ್ ಸೆಕ್ಯೂರ್ ಆನ್ಲೈನ್ ಮಾರ್ಕೆಟಿಂಗ್. ಓಕೆ ಸರ್. ಓಕೆ ಸರ್. ನಮ್ಮ ಇವಾಗ ವೈ ಸೇಫ್ ಶಾಪ್ ಸರ್, ನಾವು ಸೇಫ್ ಶಾಪ್ ಯಾಕೆ ಮಾಡ್ಬೇಕು ಸರ್? ಆಲ್ರೆಡಿ ಇವಾಗ ನಾವೊಂದ್ ಕೆಲಸ ಮಾಡ್ತಾ ಇದೀವಿ, ಒಂದ್ ಬಿಸ್ನೆಸ್ ಮಾಡ್ತಾ ಇದೀವಿ, ಬೇರೆ ಯಾವ್ದೋ ಒಂದು ಜಾಬ್ ಮಾಡ್ತಾ ಇದೀವಿ. ಕರೆಕ್ಟಾ ಸರ್? ನಮ್ ಜೀವನ ನಡೀತಾ ಇದೆ. ಆದ್ರೆ ಸೇಫ್ ಶಾಪ್ ನೇ ನಾವ್ ಯಾಕೆ ಮಾಡ್ಬೇಕು, ನಾವ್ ಏನಕ್ಕೋಸ್ಕರ ಈ ಸೇಫ್ ಶಾಪ್ ಬಂದಿದೀವಿ ಅದು ನಮ್ಗೆ ಅರ್ಥ ಆಗ್ಬೇಕು ಸರ್. ವೈ ಸೇಫ್ ಶಾಪ್. ಕರೆಕ್ಟಾ ಸರ್? ಸರ್ ಆಲ್ರೆಡಿ ನಾವು ಮಾಡ್ತಿರೋ ಕೆಲಸದಲ್ಲಿ ಜೀವನ ನಡೀತಾ ಇದೆ. ಆದ್ರೆ ನಾವ್ ಅನ್ಕೊಂಡಾಗೆ ಅದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವ್ದೇ ತರದಲ್ಲಿ ಮನೆ ಕಟ್ಸೋಂಥದ್ದಾಗ್ಲಿ ಅಥವಾ ಫಾರಿನ್ ಟ್ರಿಪ್ ಹೋಗೋಂಥದ್ದಾಗ್ಲಿ ಅಥವಾ ನಮ್ ಬಿಟ್ಟು ಬೇರೆ ಯಾವ್ದಾದ್ರು ಇನ್ಕಮ್ ಬರೋಂತ ಸೋರ್ಸ್ ಆಗ್ಲಿ ಯಾವ್ದೇ ತರದ ಇದೆಯಾ ಸರ್ ಅಲ್ಲಿ? ಇಲ್ಲ ನಾವೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಮಗೆ ಅಥವಾ ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ಏನಾದ್ರೂ ಒಂದು ಸೆಕ್ಯೂರ್ ಸಿಗೋಂತಾಗ್ಲಿ ನಾವು ಮಾಡ್ತಿರೋ ಕೆಲಸದಲ್ಲಿ ಇದೆಯಾ ಸರ್? ಇಲ್ಲ. ಆದ್ರೆ ಇಷ್ಟೆಲ್ಲ ಜಸ್ಟ್ ಒಂದು ಸಿಂಗಲ್ ಪರ್ಚೇಸ್ ಅಲ್ಲಿ ಸಿಗ್ತಾ ಇದೆ ಸರ್. ಸರ್ ಜೀವನ ಪೂರ್ತಿ ನಾವು ಹೊರಗಡೆ ಅಮೆಜಾನ್, ಫ್ಲಿಪ್ಕಾರ್ಟ್, ರಿಲಯನ್ಸ್ ಎಲ್ಲೆಲ್ಲೋ ಪರ್ಚೇಸ್ ಮಾಡಿ ಅವ್ರನ್ನ ದೊಡ್ಡವ್ರು ಮಾಡ್ತಾ ಇದೀವಿ. ಆದ್ರೆ ಸೇಫ್ ಶಾಪ್ ಅಲ್ಲಿ ನಾವು ದೊಡ್ಡವರಾಗಕ್ಕೆ ಅವಕಾಶ ಇದೆ ಸರ್. ಕರೆಕ್ಟಾ ಸರ್? ಇಷ್ಟೆಲ್ಲಾ ಕಾರಣ ಇದ್ರೆ ಲೈಫ್ ಟೈಮ್ ಇನ್ಕಮ್ ಬರುತ್ತೆ, ಲೈಫ್ ಟೈಮ್ ಫಾರಿನ್ ಟ್ರಿಪ್ ಸಿಗುತ್ತೆ, ಸೆಕ್ಯೂರಿಟಿ ಸಿಗುತ್ತೆ, ಜೊತೆಗೆ ಇನ್ನೇನ್ ಸಿಗುತ್ತೆ ಇದರಲ್ಲಿ ನಮಗೆ ಟೈಮ್ ಫ್ರೀಡಮ್ ಅಂಡ್ ಫೈನಾನ್ಸಿಯಲ್ ಫ್ರೀಡಮ್ ಇವೆಲ್ಲ ಸಿಗುತ್ತೆ ಸರ್. ಈಗ ಈ ಕಾರಣಕ್ಕೋಸ್ಕರವಾಗಿ ನಾವು ಸೇಫ್ ಶಾಪ್ ಮಾಡ್ಬೇಕು ಸರ್. ಓಕೆ ಸರ್? ಇವಾಗ ಗೊತ್ತಾಯ್ತಲ್ಲ ನಾವ್ ಯಾಕೆ ಸೇಫ್ ಶಾಪ್ ಮಾಡ್ಬೇಕಂತ? ಓಕೆ, ಕರೆಕ್ಟಾ ಸರ್? ಮತ್ತೆ ನೆಕ್ಸ್ಟ್, ಪರ್ಪಸ್ ಗಿವ್ ಅಸ್ ಎ ಪವರ್. ಕರೆಕ್ಟಾ ಸರ್? ಸರ್ ಪರ್ಪಸ್ ಸರ್, ನಾವೇನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ರೆ ಆ ಕೆಲಸ ಸಕ್ಸಸ್ ಆಗಿ ಸಾಧ್ಯ ಐತೆ ಸರ್. ಕರೆಕ್ಟಾ ಸರ್? ನಮ್ಗೆ ಏನಾದ್ರೂ ಒಂದು ಉದ್ದೇಶ ಅಥವಾ ನಮ್ಮ ಹತ್ರ ಡ್ರೀಮ್ ಇಲ್ಲ ಅಂತಂದ್ರೆ ನಾವು ಏನಾಗುತ್ತೆ, ಜಡ ವಸ್ತು ತರ ಆಗ್ಬಿಡ್ತೀವಿ. ಕರೆಕ್ಟಾ ಸರ್? ಅದಕ್ಕೆ ಪರ್ಪಸ್ ಗಿವ್ ಅಸ್ ಎ ಪವರ್. ಸರ್ ನಾವು ಇಷ್ಟು ವರ್ಷ ಬದುಕಿದೀವಿ, ಇಷ್ಟು ವರ್ಷ ಜಾಬ್ ಮಾಡಿದೀವಿ, ಆದ್ರೆ ನಾವು ಅಲ್ಲಿ ಕೂಡ ಅನ್ಸ್ಯಾಟಿಸ್ಫೈಡ್ ಆಗಿ ಜಾಬ್ ಮಾಡ್ತಾ ಇದೀವಿ. ಅಂದ್ರೆ ಅದ್ರಲ್ಲಿ ಏನು ಮಾಡಕ್ ಆಗ್ತಿಲ್ಲ, ಜೀವನ ಮಾತ್ರ ನಡೀತಾ ಇದೆ. ಕರೆಕ್ಟಾ ಸರ್? ಆದ್ರೆ ಈ ಬಿಸ್ನೆಸ್ ಅಲ್ಲಿ ಬಂದ್ರೆ ನಾವು ಅನ್ಕೊಂಡದ್ದೆಲ್ಲ ಮಾಡಕ್ ಅವಕಾಶ ಇದೆ ಸರ್. ಕರೆಕ್ಟ್ ಸರ್? ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು, ಫಾರಿನ್ ಟ್ರಿಪ್ ಹೋಗ್ಬೋದು, ಎಲ್ಲಾ ತರ ಇದೆ ಸರ್ ಇದರಲ್ಲಿ ಅವಕಾಶ. ಆ ಪರ್ಪಸ್ ಇಟ್ಕೊಂಡು ಲೈಫ್ ಅಲ್ಲಿ ಅಚೀವ್ ಮಾಡ್ಬೋದು, ಚೇಂಜ್ ಮಾಡ್ಬೋದು ಲೈಫ್ ಅನ್ಕೊಂಡು ಒಂದ್ ಪರ್ಪಸ್ ಇಟ್ಕೊಂಡು ಕೆಲಸ ಮಾಡಿದ್ರೆ, ಇರ್ಲಿ ಒಂದ್ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗಿ ಇದ್ರಲ್ಲಿ ಅವಕಾಶ ಸಿಗುತ್ತೆ ಸರ್. ಇದರಲ್ಲಿ ಪವರ್ ಸಿಗುತ್ತೆ ನಮ್ಗೆ. ಓಕೆ ಸರ್? ಅದ್ ಏನ್ ಮಾಡ್ಬೇಕು ಅನ್ನೋದಕ್ಕೆ. ಓಕೆ ಸರ್? ಮತ್ತೆ ಓಕೆ ಸರ್. ಮತ್ತೆ ಇವಾಗ ಈ ಸೇಫ್ ಶಾಪ್ ಏನು ಅಂತ ಹೇಳಿದ್ರೆ ನೋಡಿ ಸರ್, ಸೇಫ್ ಶಾಪ್ ಇಲ್ಲಿ ತನಕ 25 ವರ್ಷದಿಂದ ಕಂಪ್ಲೀಟ್ ಆಗಿ ನಡೀತಾ ಇದೆ, ಯಾವುದೇ ತರದ ವಿಷಯವಿಲ್ಲದೆ. ಓಕೆ ಸರ್? ಎರಡನೇದಾಗಿ ನಮ್ಮ ಕಂಪ್ನಿ ಬಂದು ಸುಮಾರು ಒಂದು 500 ಕಂಪ್ನಿಗಳ ಜೊತೆ ಸೇರಿ ಡೀಲ್ ಮಾಡಿದೆ ಸರ್. ಮತ್ತೆ ನಮ್ ಕಂಪ್ನಿ ಯಾವ್ದನ್ನು ತಯಾರು ಮಾಡೋದಿಲ್ಲ ಸರ್. ನಮ್ ಕಂಪ್ನಿ ಏನ್ ಮಾಡುತ್ತೆ, ಪ್ರತಿಯೊಂದು ಕೂಡ ಸರ್ವಿಸ್ ಕೊಡ್ತಾ ಇದೆ. ಯಾಕಂದ್ರೆ ಫ್ಯಾಕ್ಟರಿ ಇದೆ, ಫ್ಯಾಕ್ಟರಿಯಿಂದ ನಮ್ ವೇರ್ ಹೌಸ್ ಬರುತ್ತೆ, ವೇರ್ ಹೌಸ್ ಇಂದ ಡೈರೆಕ್ಟ್ ಆಗಿ ಅಲ್ಲಿಂದ ಕಸ್ಟಮರ್ ಹೋಗುತ್ತೆ ಸರ್. ಇದೆ ಸರ್. ಕರೆಕ್ಟ್ ಸರ್? ಅದರ ನಾವು ಸರ್ವಿಸ್ ಕೊಡ್ತಾ ಇದೀವಿ ನಾವು. ಓಕೆ ಸರ್? ನಾವ್ ಯಾವ್ದು ತಯಾರು ಮಾಡೋದಿಲ್ಲ. ಮತ್ತೆ ನೋ ರೀಪರ್ಚೇಸಿಂಗ್. ಕರೆಕ್ಟಾ ಸರ್? ನಾವು ಪದೇ ಬೇರೆ ತರದಲ್ಲಿ ಈಗ ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ನೀವು ಓಪನ್ ಮಾಡಿದೀರ ಅಂತಂದ್ರೆ, ಅಕಸ್ಮಾತ್ ಬ್ಯಾಂಕ್ ಅಲ್ಲಿ ಇಷ್ಟು ವರ್ಷ ನೀವು ಇಷ್ಟು ತಿಂಗಳು ಅಕಸ್ಮಾತ್ ಅದನ್ನ ಏನು ಮಾಡಿಲ್ಲ ಅಂತಂದ್ರೆ ಅದ್ರ ಏನಾಗುತ್ತೆ, ಮತ್ತೆ ರೀ ಅಕೌಂಟ್ ಓಪನ್ ಆಗಬೇಕಾಗುತ್ತೆ. ಅಕಸ್ಮಾತ್ ಒಂದು ಶಾಪ್ ಅಲ್ಲಿ ಮತ್ತೊಂದು ಯಾವ್ದಾದ್ರು ಬೇರೆ ಬಿಸ್ನೆಸ್ ಅಲ್ಲಿ 3 ತಿಂಗಳು 6 ತಿಂಗಳು ನೀವು ರೀಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿಂದ ಡಿಲೇಟ್ ಆಗುತ್ತೆ, ಹೊಸದಾಗಿ ಮಾಡ್ಬೇಕಾಗುತ್ತೆ. ಬಟ್ ಇದರಲ್ಲಿ ನೋ ರೀಪರ್ಚೇಸಿಂಗ್, ನೀವು ಪದೇ ರೀಪರ್ಚೇಸ್ ಮಾಡ್ಬೇಕನ್ನೋ ಪ್ರಮೇಯ ಇಲ್ಲ ಸರ್ ಇದರಲ್ಲಿ. ಓಕೆ ಸರ್? ಮತ್ತೆ ನೋ ಫ್ಲಶ್ ಔಟ್. ಅಂದ್ರೆ ಇವತ್ತು ಈ ಬಿಸ್ನೆಸ್ ಬಂದಿದ್ದೀರಾ, ಒಂದ್ 3 ತಿಂಗಳು 6 ತಿಂಗಳು ಆಗಿದೆ ಸರ್, ಆ ಟೈಮ್ ಅಲ್ಲಿ ನಿಮ್ಗೆ ಏನ್ ಪಾಯಿಂಟ್ ಇದೆ, ಒಂದ್ 4,000 3,000 ಪಾಯಿಂಟ್ ಏನಿದೆ, ಎಷ್ಟು ಮೆಂಬರ್ ಇದಾರೆ ಅದಷ್ಟು ಕೂಡ ನೀವು ಮತ್ತೆ ಬಂದ್ರು ಕೂಡ ಅದಷ್ಟೇ ಇರುತ್ತೆ. ಮತ್ತೆ ಹೊಸದಾಗಿ ಜೀರೋ ಇಂದ ಏನ್ ಸ್ಟಾರ್ಟ್ ಆಗಲ್ಲ ಸರ್. ಈಗ ಏನಿದೆ ಅಷ್ಟೇ ರ್ಯಾಂಕ್ ಇರುತ್ತೆ, ಅದೇ ಪಾಯಿಂಟ್ ಕೂಡ ನಿಮ್ಮಲ್ಲಿ ಹಾಗೆ ಇರುತ್ತೆ. ಓಕೆ ಸರ್? ಮತ್ತೆ ನಮ್ಮ ವೆಬ್ಸೈಟ್ ಬಂದು ಸರ್ ಇದು US ಅಲ್ಲಿ ಇದೆ. ಕರೆಕ್ಟಾ ಸರ್? ಯಾಕಂದ್ರೆ ಹೊರಗಡೆ US ಅಮೆರಿಕದಲ್ಲಿ ಮತ್ತೆ ಏನಾಗಿತ್ತು ಅಂದ್ರೆ ಸ್ವಲ್ಪ ನಮ್ಗಿಂತ ಟೆಕ್ನಾಲಜಿಕಲಿ ಸ್ವಲ್ಪ ಮುಂದೆ ಇದೆ ಸರ್ ಇದು. ಆ ಕಾರಣದಿಂದ ನಮ್ಮ ವೆಬ್ಸೈಟ್ ಅಲ್ಲೇ ಇದೆ. ಆ ಕಾರಣದಿಂದ ಏನಾಗುತ್ತೆ ಸರ್, ನಮ್ಗೆ ಏನಾದ್ರು ಇವಾಗ ಇನ್ಕಮ್ ಬರ್ಬೇಕು, ರ್ಯಾಂಕ್ ಇನ್ಕಮ್ ಬರ್ಬೇಕು, ಮತ್ತೊಂದು ಬರ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ಅಪ್ಲೈನ್ ಗಳಲ್ಲಿ ಮತ್ತೊಬ್ಬರಲ್ಲಿ ಯಾರನ್ನು ರೆಕಮೆಂಡ್ ಮಾಡೋದ್ ಬೇಕಾಗಿಲ್ಲ ಸರ್.
ಸರ್ ಹೊರಗಡೆ ನಮ್ ಬ್ಯಾಂಕ್ ಅಲ್ಲಿ ನಾವು ಲೋನ್ ತಗೋಬೇಕು ಅಂತಂದ್ರೆ ಅಥವಾ ಬೇರೆ ಏನಾದ್ರು ತಗೋಬೇಕು, ಒಂದು ಗೌರ್ಮೆಂಟ್ ಇಂದ ಫೆಸಿಲಿಟೀಸ್ ತಗೋಬೇಕು ಅಂತಂದ್ರೆ ರೆಕಮೆಂಡ್ ಮಾಡ್ಬೇಕು ಸರ್, ಲಂಚ ಕೊಡ್ಬೇಕು. ಕರೆಕ್ಟಾ ಸರ್? ಆದ್ರೆ ಇದ್ರಲ್ಲಿ ಆ ಪ್ರಮೇಯ ಇಲ್ಲ ಸರ್. ನಮ್ ಸಿಸ್ಟಮ್ ಅಲ್ಲಿ ಆ ತರ ಇದೆ. ನಿಮ್ಗೆ ಏನ್ ಬರ್ಬೇಕು, ಏನ್ ಪಾಯಿಂಟ್ ಎಷ್ಟಿದೆ ಅಂತ ಆಟೋಮೆಟಿಕ್ ಆಗಿ ಅದಾಗ್ಬಿಡುತ್ತೆ. ಆ ತರ ಅಡ್ವಾನ್ಸ್ ಆಗಿದೆ ಸರ್. ಇದೆಲ್ಲ ಬಂದು ನಮ್ಮ ವೆಬ್ಸೈಟ್ ಬಂದು US ಅಲ್ಲಿ ಇದೆ ಸರ್. ಓಕೆ ಸರ್. ಮತ್ತೆ ಕಂಟಿನ್ಯೂ ಇನ್ಕಮ್, ವಾರ ಇನ್ಕಮ್ ಕೊಡೋ ಅಂತದ್ದು, ಕಂಟಿನ್ಯೂ ಇನ್ಕಮ್ ಕೊಡೋದು ನಮ್ ಸೇಫ್ ಶಾಪ್ ಒಂದೇ ಸರ್ ಇಂಡಿಯಾದಲ್ಲಿ. ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಸರ್. ವಾರಕ್ಕೆ 2 ಲಕ್ಷ ಆಯ್ತು ಸರ್, ಇವಾಗ 4 ಲಕ್ಷ ಆಗಿದೆ. ವೀಕ್ಲಿ 4 ಲ್ಯಾಕ್ ರುಪೀಸ್ ಕೊಡೋದು ಓನ್ಲಿ ಇಂಡಿಯಾದಲ್ಲಿ ಸೇಫ್ ಶಾಪ್ ಮಾತ್ರನೇ ಸರ್. ಓಕೆ ಸರ್. ಮತ್ತೆ ನಾವೆಲ್ಲರೂ ಇದರಲ್ಲಿ ಯಾವ ಸಿಸ್ಟಮ್ ಅಲ್ಲಿ ಇದೀವಿ? ಸಕ್ಸಸ್ ಸಪೋರ್ಟ್ ಸಿಸ್ಟಮ್. ಕರೆಕ್ಟಾ ಸರ್? ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಐಡಿ ಇರುತ್ತೆ 361 ಸುರೇಶ್, ಪ್ರೇಮ, ರವಿ ಅನ್ಕೊಂಡಿರ್ತದಲ್ಲ ಸರ್. ಆ 3S ಅಂದ್ರೆ ಇದೆ ಸರ್. ಏನ್ ಸರ್? ಸಕ್ಸಸ್ ಸಪೋರ್ಟ್ ಸಿಸ್ಟಮ್. ಈ ತರ ನಾವು ಈ ಒಂದು ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಈ ಒಂದು ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ಅಲ್ಲಿ ನಾವು ಈ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ಓಕೆ ಸರ್. ಮತ್ತೆ ಇದ್ರಲ್ಲಿ ವಾರ ಕಂಟಿನ್ಯೂ ಇನ್ಕಮ್ ಕೊಡ್ತಿರೋದಂದ್ರೆ ನಮ್ಮ ಸೇಫ್ ಶಾಪ್ ಒಂದೇ ಸರ್, ನಂಬರ್ 1. ಓಕೆ ಸರ್. ವಿ ಆರ್ ದ ಬಿಗಿನಿಂಗ್. ಕರೆಕ್ಟ್ ಸರ್. ಇವಾಗ ನಮ್ಗೆ ಮೈಸೂರಲ್ಲಿ, ದಾವಣಗೆರೆ, ಮಂಡ್ಯದಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ. ಅದರಿಂದಾಗಿ ಇವಾಗೆಲ್ಲ ನಾವೇ ಮೇನ್ ಲೀಡರ್ಗಳು ಸರ್. ನೋಡಿ ಸರ್, 25 ವರ್ಷ ಆದ್ಮೇಲೆ ಆ ಕಡೆ ನಾರ್ತ್ ಸೈಡ್ ಬೇರೆ ಬೇರೆ ಕಡೆಯಲ್ಲೆಲ್ಲ, ಅಲ್ಲಿ ಆಂಧ್ರಲ್ಲೆಲ್ಲ ಕೂಡ ತುಂಬಾ ಸ್ಪೀಡ್ ಆಗಿ ನಡೆದಿದೆ. ಎಷ್ಟೋ ಡೈಮಂಡ್ಸ್ ಇದಾರೆ. ಆದ್ರೆ ನಮ್ ಕಡೆ ನೋಡಿ, ಮೈಸೂರಲ್ಲಿ ಯಾರು ಡೈಮಂಡ್ಸ್ ಇಲ್ಲ. ಅದ್ ಬಿಟ್ರೆ ಮಂಡ್ಯದಲ್ಲಿ ಯಾರು ಡೈಮಂಡ್ಸ್ ಇಲ್ಲ. ದಾವಣಗೆರೆಯಲ್ಲಿ ಯಾರು ಡೈಮಂಡ್ಸ್, ಇಲ್ಲೆಲ್ಲ ಖಾಲಿ ಇದೆ ಸರ್. ಇಲ್ಲಿಗೆಲ್ಲ ಈಗ ಬಂದು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನಾವೇ ಮೇನ್ ಲೀಡರ್ ಆಗ್ತೀವಿ ಸರ್. ಇದ್ರಲ್ಲಿ ಅವಕಾಶ ತುಂಬಾ ಇದೆ. ಕರೆಕ್ಟಾ ಸರ್? ಮತ್ತೆ ಇದ್ರು ಏನಂದ್ರೆ ಇದರಲ್ಲಿ MCA ಸರ್ಟಿಫಿಕೇಟ್ ಕೂಡ ಕಂಪ್ನಿ ಕೊಟ್ಟಿದ್ದಾರೆ. ಓಕೆ ಸರ್. ಸರ್, ಈ ನಮ್ಮ ಒಂದು ಕಂಪ್ನಿನ ಶುರು ಮಾಡಿದವರು ಯಾರು ಅಂತಂದ್ರೆ ಈ 5 ಜನ ಡೈರೆಕ್ಟರ್ಗಳು ಸರ್. ದಯವಿಟ್ಟು ಇವ್ರೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕು ಸರ್. ಸರ್, ಯಾಕಂದ್ರೆ ನೋಡಿ ಸರ್, ನಮ್ಮ ಬಗ್ಗೆ ನಮ್ ಸ್ವಂತದವರೇ ನಮ್ಗೆ ಯೋಚನೆ ಮಾಡಲ್ಲ. ನಮ್ ರಿಲೇಷನ್ ನಮ್ ಬಗ್ಗೆ ಯೋಚನೆ ಮಾಡಲ್ಲ. ಕರೆಕ್ಟಾ ಸರ್? ಆದ್ರೆ ಪ್ರತಿಯೊಬ್ರು ಚೆನ್ನಾಗಿರ್ಬೇಕು, ಅವರು ಕೂಡ ನಮ್ ತರನೇ ಆಗ್ಬೇಕು ಅನ್ಕೊಂಡು ಒಂದು ವಿಷನ್ ಇಟ್ಕೊಂಡು ಇವರು 25 ವರ್ಷದಿಂದ ನಡೀತಾ ಇದಾರೆ ಸರ್. ಕರೆಕ್ಟಾ ಸರ್? ಈ 5 ಜನ ಡೈರೆಕ್ಟರ್ಗಳು ಕೂಡ 5 ವಿಂಗ್ ಅಲ್ಲಿ ಇದಾರೆ. ಈಗ ರಾಜಿತ್ ವರ್ಮನ್ ಅವರು ಡೈರೆಕ್ಟರ್ ಆಫ್ ಆಪರೇಷನ್ ನೋಡ್ತಾ ಇದಾರೆ, ರಜಿತ್ ವರ್ಮಾ. ಮತ್ತೆ ರಾಜ್ ಆನಂದ್ ಅವರು ಡೈರೆಕ್ಟರ್ ಆಫ್ ಮಾರ್ಕೆಟಿಂಗ್ ನೋಡ್ತಾ ಇದ್ದಾರೆ. ರಾಜ್ಪಾಲ್ ಅರೋರಾ ಡೈರೆಕ್ಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಇದಾರೆ. ಮತ್ತೆ ಹರೀಶ್ ಶೇಂದ್ಯಾ ಡೈರೆಕ್ಟರ್ ಆಫ್ ಫೈನಾನ್ಸ್ ನೋಡ್ತಾ ಇದಾರೆ. ಮತ್ತೆ ಸಿದ್ಧಾರ್ಥ್ ಸೇಯಾಗ್ ಡೈರೆಕ್ಟರ್ ಆಫ್ ಟೆಕ್ನಾಲಜಿ. ಈ 5 ಜನ ಡೈರೆಕ್ಟರ್ಗಳು 5 ವಿಂಗ್ ಅನ್ನು ನೋಡ್ತಾ ಇದ್ದಾರೆ ಸರ್ ಇಲ್ಲಿ ತನಕ. ಓಕೆ ಸರ್. ಮತ್ತೆ ನೋಡಿ ಸರ್, ಈಗ ನಾವ್ ಇದ್ರಲ್ಲಿ ಏನ್ ಮಾಡ್ತಾ ಇದೀವಿ? ವೆಲ್ಕಮ್ ಸಕ್ಸಸ್ ಸಪೋರ್ಟ್ ಸಿಸ್ಟಮ್. ಕರೆಕ್ಟಾ ಸರ್? ಈ ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ನಮ್ದೇನು ಇಲ್ಲಿ? 1 ಗೋಲ್ 1 ಫ್ಯಾಷನ್ 1 ಟೀಮ್. ಕರೆಕ್ಟಾ ಸರ್? ಇದ್ರಲ್ಲಿ ನಮ್ ಪ್ರತಿಯೊಬ್ಬ ಉದ್ದೇಶನು ಏನು? ಒಂದೇ ಗೋಲ್ ಆಗಿರುತ್ತೆ. ನಮ್ ಫ್ಯಾಷನ್ ಒಂದೇ ಕೆಲಸ ಆಗಿರುತ್ತೆ. 1 ಟೀಮ್, ನಮ್ ಟೀಮ್ ಕೂಡ ಒಂದೇ ಆಗಿರುತ್ತೆ. ಕರೆಕ್ಟಾ ಸರ್? 1 ಗೋಲ್ 1 ಫ್ಯಾಷನ್ 1 ಟೀಮ್ ಆಗಿ ಇಲ್ಲಿ ಮಾಡ್ತೀವಿ ಸರ್. ಈಗ ನಾವು ಈ ಬಿಸಿನೆಸ್ ಬಂದ್ಮೇಲೆ ಫಸ್ಟ್ ಏನ್ ಮಾಡ್ಬೇಕು ಸರ್? ಸರ್, ಈ ಬಿಸ್ನೆಸ್ ಅಂತಲ್ಲ, ಯಾವ್ದೇ ಬಿಸ್ನೆಸ್ ಬಂದ್ರು ಕೂಡ ಏನ್ ಮಾಡಾಗುತ್ತೆ? ಫಸ್ಟ್ ಕಲಿಬೇಕಾಗುತ್ತೆ ಸರ್. ಕರೆಕ್ಟಾ ಸರ್? ನಾವು ಕೂಡ ಒಂದು ಜಾಬ್ ಹೋಗ್ಬೇಕಾದ್ರೆ 12 ವರ್ಷ, 13 ವರ್ಷ, 14 ವರ್ಷ, 15 ವರ್ಷ ಕಲ್ತ ಮೇಲೆ ಜಾಬ್ ಸಿಕ್ಕಿದೆ ಸರ್. ಕರೆಕ್ಟಾ ಸರ್? ಇವತ್ತೊಬ್ರು ಡಾಕ್ಟರ್ ಆಗ್ಬೇಕು ಅಂದ್ರೆ 4 ವರ್ಷ ಓದ್ಬೇಕು. ಒಬ್ರು ಇಂಜಿನಿಯರ್ ಆಗ್ಬೇಕಂದ್ರೆ 3 ಇಂದ 4 ವರ್ಷ ಓದ್ಬೇಕು. ಕರೆಕ್ಟಾ ಸರ್? ಅವರು ಕೂಡ ಕಲ್ತ ಮೇಲೆ ಫಸ್ಟ್ ಲರ್ನ್, ಆಮೇಲೆ ಹರ್ನ್. ಕರೆಕ್ಟಾ ಸರ್? ಫಸ್ಟ್ ಕಲಿಬೇಕು, ಆಮೇಲೆ ಸಂಪಾದನೆ ಮಾಡ್ಬೇಕು. ಪ್ರತಿಯೊಂದರಲ್ಲೂ ಕೂಡ ಅದೇ ತರ ಇದೆ ಸರ್. ಅಕಸ್ಮಾತ್ ನಾವು ಕಲಿಯೆಲ್ಲ ಮಾಡಲ್ಲ ಅಂದ್ರೆ ನಾರ್ಮಲ್ ಕೂಲಿ ಕೆಲಸ ಮಾಡ್ಬೇಕಾಗುತ್ತೆ. ಕೂಲಿ ಕೆಲಸ ಕಲಿಯೋದ್ ಬೇಕಾಗಿಲ್ಲ. ಈ ಮಣ್ಣೆ ತಲಾಕಪ್ಪ, ಈ ಕಲ್ಲೇ ತಲಾಕಪ್ಪ, ಅದನ್ನ ಕಲಿಯೋದ್ ಬೇಕಾಗಿಲ್ಲ ಸರ್. ಕರೆಕ್ಟಾ ಸರ್? ಆದ್ರೆ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಗೌರವ ಬೇಕು, ಹೆಚ್ಚಿನ ರೀತಿ ಸಂಪಾದನೆ ಬೇಕು, ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು ಅಂತಂದ್ರೆ ನೀವು ಕಲಿಬೇಕು, ನಾಲೆಡ್ಜ್ ಇರ್ಬೇಕು. ಕರೆಕ್ಟಾ ಸರ್? ಈ ಬಿಸ್ನೆಸ್ ಅಲ್ಲೂ ಕೂಡ ನಿಮ್ಗೆ ಕಲಿಯಕ್ ತುಂಬಾ ಅವಕಾಶ ಇದೆ ಸರ್. ಕರೆಕ್ಟಾ ಸರ್? ಎಷ್ಟೋ ಜನ ಬಿಸ್ನೆಸ್ ಬರ್ತಾರೆ, ಪರ್ಚೇಸ್ ಮಾಡ್ಬಿಟ್ಟು ಸರ್ ನಾನು 3 ತಿಂಗಳಾಯ್ತು ಸರ್, 1 ರೂಪಾಯಿನೂ ಬಂದಿಲ್ಲ. ಕರೆಕ್ಟಾ ಸರ್? ಸರ್, ಪರ್ಚೇಸ್ ಮಾಡ್ಬಿಟ್ಟು ಮನೇಲಿ ಇದ್ರೆ ದುಡ್ಡು ಬರಂಗಿದ್ರೆ ನಾವ್ ಯಾಕೆ ಸರ್ ದಾವಣಗೆರೆಗೆ ಬರ್ತೀವಿ? ನಾವ್ ಯಾಕೆ ಸರ್ ಮಂಡ್ಯಕ್ಕೆ ಬರ್ಬೇಕು? ಕರೆಕ್ಟಾ ಸರ್? ನಾವು ಕೂಡ ಪರ್ಚೇಸ್ ಮಾಡ್ಬಿಟ್ಟು ನಮ್ಮ ಸಂಬಂಧಿಕರ ಹತ್ರ ಪರ್ಚೇಸ್ ಮಾಡ್ಬಿಟ್ಟು ನಾವು ಕೂಡ ದುಡ್ಡು ಮಾಡ್ತಾ ಇದ್ದೋ. ಕರೆಕ್ಟಾ ಸರ್? ಸರ್, ಎಲ್ಲೂ ಕೂಡ ಪರ್ಚೇಸ್ ಮಾಡಿದ್ರೆ ದುಡ್ಡು ಬರಲ್ಲ ಸರ್. ಅದಕ್ಕೋಸ್ಕರ ಏನ್ ಬೇಕು? ಸ್ವಲ್ಪ ಟ್ರೈನಿಂಗ್ ಗಳು ಕಲಿಬೇಕಾಗುತ್ತೆ. ಕರೆಕ್ಟಾ ಸರ್? ಅದೇನೆಲ್ಲ ಇದೆ ಟ್ರೈನಿಂಗ್ ಅಂತಂದ್ರೆ ನೋಡಿ ಸರ್, ಗುಡ್ ಮಾರ್ನಿಂಗ್ ಮೀಟಿಂಗ್. ಕರೆಕ್ಟಾ ಸರ್? ದಿನ 6:45ಗೆ ಸೇಫ್ ಶಾಪ್ ಅಲ್ಲಿ ಗುಡ್ ಮಾರ್ನಿಂಗ್ ಮೀಟಿಂಗ್ ಬರುತ್ತೆ ಸರ್. ಸರ್, ಅದೊಂದು ಸ್ಕೂಲ್ ತರ ದಿನ ಒಂದೊಂದು ಪಾಠ ಇರುತ್ತೆ ಸರ್. ದಿನ ಗುಡ್ ಮಾರ್ನಿಂಗ್ ಮೀಟಿಂಗ್ ಬರ್ಬೇಕು. ಅದರಿಂದ ಏನಾಗುತ್ತೆ? ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಬಿಸ್ನೆಸ್ ಬಗ್ಗೆ, ಸೇಫ್ ಶಾಪ್ ಬಿಸ್ನೆಸ್ ಬಗ್ಗೆ ಅರ್ನಿಂಗ್ ಗೊತ್ತಾಗ್ತಾ ಇರ್ತದೆ. ಮತ್ತೆ ಸಂಡೇ ವೆನು, ಪ್ರತಿ ಸಂಡೇ ಎಲ್ಲಾ ಕಡೆ ಇಂಡಿಯಾದಲ್ಲಿ ಎಲ್ಲಾ ಕಡೆ ಸೇಫ್ ಶಾಪ್ ಸಂಡೇ ವೆನು ಅಂತ ನಡೀತಾ ಇರುತ್ತೆ. ಹೇಗೆ ಈ ಯಾವ ತರ ನೀವು ಕೂತ್ಕೊಂಡಿದ್ದೀರಾ, ನಿಮ್ ಕಡೆ ನಿಮ್ ಟೀಮರ್ ಎಲ್ಲ ಬಂದಿದ್ದಾರೆ, ಸೇಮ್ ಅದೇ ತರ ಈ ಬಿಸ್ನೆಸ್ ನ ದೊಡ್ಡದಾಗಿ ಮಾಡ್ಬೇಕು ಅಂದ್ರೆ ವಾರದಲ್ಲಿ 4-5 ದಿನ ತನಕ ಏನಾಗುತ್ತೆ? ಇಂಡಿವಿಜುವಲ್ ಆಗಿ ಅವ್ರವ್ರ ಟೀಮ್ ಅಲ್ಲಿ ಹೋಗಿರ್ತೀವಿ. ಅದು ಹೋದ್ಮೇಲೆ ಉದಾಹರಣೆಗೆ ವಿಶ್ವನಾಥ್ ಸರ್ ಕಡೆ ಯಾರೋ ಒಂದು 10 ಜನ ಇದ್ರೆ ಅವ್ರು ಸಂಡೇ ಬರ್ತಾರೆ. ಬೇರೆ ಇನ್ನೊಬ್ರು ಕಡೆ ಇರೋದ್ರ ಅವ್ರ ಕಡೆ ಒಂದು 5 ಜನ 10 ಜನ ಎಲ್ಲ ಸೇರಿ ಒಂದಿಗೆ ಒಂದು 100 ಜನ ಇದ್ರೆ ಅವ್ರೊಬ್ಬರನ್ನ ಈಗ ಏನ್ ಹೇಳ್ತೀವಿ ಅದೇ ಸಬ್ಜೆಕ್ಟ್ ದೊಡ್ಡ ಪ್ರೊಜೆಕ್ಟ್ ಅಲ್ಲಿ ಹಾಕ್ಬಿಟ್ಟು ಹೇಳ್ತೀವಿ. ಅವಾಗ ಏನಾಗುತ್ತೆ? ಬಿಸಿನೆಸ್ ದೊಡ್ಡದಾಗುತ್ತೆ ಸರ್. ಈ ತರ ಸಂಡೇವೇನು ನಡೆಸ್ತೀವಿ. ಮತ್ತೆ ಫ್ರೈಡೇ ಟ್ರೈನಿಂಗ್ ಇವಾಗ ನಡೀತಾ ಇದೆಯಲ್ಲ ಸರ್. ಈ ತರ ಪ್ರತಿ ಶುಕ್ರವಾರ ಒಂದಲ್ಲ ಒಂದು ವಿಷಯದ ಬಗ್ಗೆ ಟ್ರೈನಿಂಗ್ ಇರುತ್ತೆ ಸರ್. ಓಕೆ ಸರ್? ಮತ್ತೆ ಕೋರ್ ಟ್ರೈನಿಂಗ್, ಮತ್ತೆ ಪ್ರಮೋಷನ್ ವೆನ್ಯೂ. ಕರೆಕ್ಟ್ ಸರ್? ಇದರಲ್ಲೂ ಕೂಡ ಪ್ರಮೋಷನ್ ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3 ಅಂತ ಯಾರೆಲ್ಲ ಆಗ್ತಾರೆ ಅದಕ್ಕೆ ದೊಡ್ಡ ದೊಡ್ಡ ಜಾಗದಲ್ಲಿ ಪ್ರಮೋಷನ್ ವೆನ್ಯೂ ಇದೆ. ಅದಕ್ಕೂ ಕೂಡ ಅಟೆಂಡ್ ಮಾಡ್ಬೇಕು ಸರ್. ಮತ್ತೆ LDP ಲೀಡರ್ ಡೆವಲಪ್ ಪ್ರೋಗ್ರಾಮ್, ಮತ್ತೆ BBS
ದಿಶಾ ವರ್ಕ್ಶಾಪ್, ಕರೆಕ್ಟಾ ಸರ್? ಇವೆಲ್ಲವೂ ಕೂಡ ಟ್ರೈನಿಂಗ್ ಇದೆ ಸರ್. ನೀವು ಒಬ್ರು ಸೇಫ್ ಶಾಪ್ ಅಲ್ಲಿ ಒಂದು ಲೀಡರ್ ಆಗಬೇಕು, ನೀವು ಸೇಫ್ ಶಾಪ್ ಅಲ್ಲಿ ನಿಲ್ಬೇಕು ಅಂದ್ರೆ ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ಬೇಕು ಸರ್, ಕರೆಕ್ಟಾ ಸರ್? ಅದರಲ್ಲೂ ಕೂಡ ವೆರಿ 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 ಇಂಪಾರ್ಟೆಂಟ್ ಅಂದ್ರೆ ಸರ್ ದಿಶಾ ವರ್ಕ್ಶಾಪ್, ಕರೆಕ್ಟಾ ಸರ್? ದಿಶಾ ಅಂತಂದ್ರೆ ಏನು? ದಿಕ್ಕು. ನಮ್ಮ ಜೀವನವನ್ನ ದಿಕ್ಕನ್ನ ಬದಲಿಸೋಕಿರೋದೇ ದಿಶಾ ಸರ್. ಇದು ಇನ್ನೇನ್ ನಮ್ಮ ಕನ್ನಡದಲ್ಲಿ ಶುರು ಆಗುತ್ತೆ ಸರ್. ಆಲ್ರೆಡಿ ಕನ್ನಡದಲ್ಲೇ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಬೇರೆ ಅಟೆಂಡ್ ಮಾಡಿದೀವಿ ನಾವು. ಅದು ತೆಲುಗು, ಕನ್ನಡ, ತೆಲುಗು, ಹಿಂದಿ ಈ ತರ ಎಲ್ಲ ಮಿಕ್ಸ್ ಅಲ್ಲಿ ಇದೆ. ಕೆಲವರಿಗೆ ಪಾಪ ಅದು ಡಿಸ್ಟರ್ಬ್ ಆಗಿದೆ, ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವು ಮತ್ತೆ ನಮ್ಮ ನಾಗರಕಂಡಿ ಗುರುಜಿ ಅವರು ನಮ್ಮ ಸೀನಿಯರ್ ಹತ್ರ, ನಮ್ಮ ಗುರುಜಿಗಳ ಹತ್ರ ಹೇಳಿದ್ವಿ, ಇಲ್ಲ ಸರ್ ನಮ್ಗೆ ಕನ್ನಡನೇ ಬೇಕು, ನಮ್ಗೆ ದಾವಣಗೆರೆ ಟೀಮ್, ನಾವು ಮಂಡ್ಯ ಯಾರೆಲ್ಲ ನಮ್ಮ ಟೀಮ್, ನಮ್ಮ ಟೀಮ್ಗೆ 50 ಮೆಂಬರ್ ಮಾಡಿ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೋಸ್ಕರ ಈ ಸಲ ದಿಶಾ ಟ್ರೈನಿಂಗ್ 110% ಪ್ರತಿಯೊಬ್ರು ಅಟೆಂಡ್ ಮಾಡ್ಬೇಕು ಸರ್. ನೀವು ಅಟೆಂಡ್ ಮಾಡೋದಾಗ್ಲೇ ಗೊತ್ತಾಗುದು ನಿಜವಾಗ್ ಸೇಫ್ ಶಾಪ್ ಅಂದ್ರೆ ಏನು, ಲೈಫ್ ಅಲ್ಲಿ ಯಾವ ತರ ನೋಡ್ಕೊಬೇಕು, ಎಲ್ಲ ದಿಶಾ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸರ್. ಓಕೆ ಸರ್? ಮತ್ತೆ ಡೈಮಂಡ್ ಫಂಕ್ಷನ್ ಇದೆ. ನಿಜವಾಗ್ಲೂ ಈ ಬಿಸ್ನೆಸ್ ಅಲ್ಲಿ ಬಂದಾಗ ಒಬ್ಬ ವ್ಯಕ್ತಿ ಡೈಮಂಡ್ ಆದ್ರೆ ಅವನಿಗೆ ಎಷ್ಟು ಇನ್ಕಮ್ ಬಂದಿರುತ್ತೆ, ಅವ್ನ ಲೈಫ್ ಸ್ಟೈಲ್ 4 ವರ್ಷ ಯಾವ ತರ ಚೇಂಜ್ ಆಗಿರುತ್ತೆ, ಅವ್ರಿಗೆ ಅವ್ರ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು, ಅವ್ರ ಖಾನ್ದಾನಲ್ಲಿ ಅವ್ನ ಲೈಫ್ ಸ್ಟೈಲ್ ಆಗಿರುತ್ತೆ ಅನ್ನೋದನ್ನ ನೀವು ಡೈಮಂಡ್ ಬಂದಾಗ ಗೊತ್ತಾಗುತ್ತೆ ಸರ್. ಇದರಲ್ಲಿ ಪ್ರತಿಯೊಬ್ರು ಕೂಡ ಡೈಮಂಡ್ ಆಗಂತ ಅವಕಾಶ ಇದೆ, ಪ್ರತಿಯೊಬ್ರು ಕೂಡ ಹೀರೋಗಳು ಆಗಂತ ಅವಕಾಶ ಇದೆ ಸರ್. ಓಕೆ ಸರ್? ಅದರಿಂದ ಮಸ್ಟ್ ಅಂಡ್ ಶುಡ್ ತಪ್ಪಿಸಿ ಪ್ರತಿಯೊಬ್ರು ಕೂಡ ಡೈಮಂಡ್ ಆದ್ರೆ ಲೈಫ್ ಸ್ಟೈಲ್ ಏನಿರುತ್ತೆ ಅನ್ನೋದನ್ನ ಬಂದಾಗ, ಇವೆಲ್ಲವನ್ನು ಕೂಡ ನೀವು ನೋಡಿದಾಗ, ಕೇಳಿದಾಗ, ಆವಾಗಲೇ ನೀವು ಪರ್ಫೆಕ್ಟ್ ಆಗಿ ಬಿಸಿನೆಸ್ ಅಲ್ಲಿ ಯಾರು ಬಡ್ಲಿ ಬಿಡ್ಲಿ ನೀವ್ ಇರ್ತೀರಾ ಸರ್, ನೆಲೆ ಊರ್ತೀರಾ. ಓಕೆ ಸರ್? ಮತ್ತೆ ಸರ್ ನಮ್ಮ ಕಂಪ್ನಿ ಈ ಒಂದು ಸೇಫ್ ಶಾಪ್ ಅಂದ್ರೆ ನಮ್ಮ ಮೈಸೂರು RTT ಅನ್ನೋ ಒಂದು ಇದನ್ನ ಮೊದಲು ಸ್ಥಾಪನೆ ಮಾಡಿದವರು ನಮ್ಮ ಗ್ರೇಟ್ ವಿಕಾಸ್ ಮಹಾಗುರುಜಿ, UCA ಲೀಡರ್ ಡಾಕ್ಟರ್ ವಿಕಾಸ್ ಮಹಾಗುರುಜಿ. ಕರೆಕ್ಟ್ ಸರ್? ನೋಡಿ ಸರ್, ಇದೇ ಬಿಸ್ನೆಸ್ ಬಂದಂತ ಒಂದು ಮಿಲಿಟರಿಲಿ ಅವರು ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದಂತ ವ್ಯಕ್ತಿ ಇವತ್ತು ಇದೇ ಬಿಸ್ನೆಸ್ ಅಲ್ಲಿ ಡಾಕ್ಟರೇಟ್ ಕೂಡ ಇದೆ ಸರ್. ಕರೆಕ್ಟ್ ಸರ್? ನಮ್ ಬಿಸ್ನೆಸ್ ಏನ್ ಕಡಿಮೆ ಇಲ್ಲ ಸರ್. ಎಷ್ಟೋ ಜನ ಯೂನಿವರ್ಸಿಟಿಯಲ್ಲಿ ಓದೋರ್ಗೆ ಮಾತ್ರ ಡಾಕ್ಟರ್, ಬೇರೆ ಬೇರೆ ವಿಂಗ್ ಅಲ್ಲಿ ಡಾಕ್ಟರೇಟ್ ಬರ್ತಾ ಇದೆ ಸರ್. ನಮ್ಮ ಈ ಬಿಸ್ನೆಸ್ ಅಲ್ಲಿ ಕೂಡ ಡಾಕ್ಟರೇಟ್ ಇದೆ ಸರ್. ಈಗ ಅವರು ಡಾಕ್ಟರ್ ವಿಕಾಸ್ ಗುರುಜಿ ಸರ್, ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಸರ್. ಇವಾಗ ಅವ್ರೊಬ್ರೇ ಮಾಡಕ್ಕಾಗತ್ತಾ? ಹೊರಗಡೆ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಕಂಪ್ನಿ ಅಂತಂದ್ರೆ ಲೈಫ್ ಲಾಂಗ್ ಅವ್ರೊಬ್ರೇ CO ಆಗಿರ್ತಾರೆ ಸರ್. ಸರ್ ಇದ್ರಲ್ಲಿ ನಾವು ಕೂಡ ಒಂದ್ ಲೈಫ್ ಒಂದ್ ಟೈಮ್ ನಮಗೂ ಕೂಡ CO ಆಗಂತ ಅವಕಾಶ ಇದೆ, ಕರೆಕ್ಟಾ ಸರ್? ನಾವು ಕೂಡ UCA ಆಗ್ಬೋದು ಸರ್, ಕರೆಕ್ಟಾ? ಈ ತರ ಅವಕಾಶ, ಈ ತರ ಒಂದು ರಾಜಮಾರ್ಗ ನಮ್ ಇದರಲ್ಲಿ ಇದೆ ಸರ್. ಇದನ್ನ ನಮ್ ಗುರುಜಿ ಅವರೇ ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ ಹೆಸರು ಏನಿಟ್ಟಿದ್ದಾರೆ? RTT, ರಾಯಲ್ ಟೈಗರ್ ಟೀಮ್, ಕರೆಕ್ಟಾ ಸರ್? ನಮ್ಮ ಹೆಸರು 361 ರವಿ, RTT, ರಾಯಲ್ ಟೈಗರ್ ಟೀಮ್ ಅಂತ ಸರ್. ಈ ರಾಯಲ್ ಟೈಗರ್ ಟೀಮ್ ನ ಸ್ಥಾಪನೆ ಮಾಡಿದವರು ಯಾರು? ನಮ್ಮ ವಿಕಾಸ್ ಗುರುಜಿ ಅವರು ಸರ್. ಓಕೆ ಸರ್? ಸರ್ ನೋಡಿ ಸರ್, ಭಗವಂತ ಪ್ರತಿಯೊಬ್ರು ಕೂಡ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ, ಪ್ರತಿಯೊಬ್ರು ಕೂಡ ಭಗವಂತ ಅವಕಾಶವನ್ನು ಕೊಡ್ತಿದ್ದಾನೆ ಸರ್. ಅದ್ ಯಾವ ರೀತಿ ಆದ್ರೆ ಆಗ್ಬಿಡು. ಕೆಲವ್ರಿಗೆ ಬೇರೆ ಬೇರೆ, ಕೆಲವ್ರು ಪೊಲೀಸ್ ಆಗಂತ ಅವಕಾಶ ಕೊಡ್ತಾರೆ, ಕೆಲವರು ಆಕ್ಟರ್ ಆಗಂತ ಅವಕಾಶ ಕೊಡ್ತಾರೆ, ಕೆಲವ್ರು ಮತ್ತೊಂದು ಅವಕಾಶ ಕೊಡ್ತಾರೆ, ಕರೆಕ್ಟಾ ಸರ್? ಸರ್ ಆದ್ರೆ ಭಗವಂತ ಈ ಸೇಫ್ ಶಾಪ್ ಅಲ್ಲಿ ನಮ್ಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಕ್ಕೆ, ನಮಗ್ ಮಾತ್ರ ಅಲ್ಲ, ನಮ್ಗೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, 3 ಜನರೇಷನ್, ಈ 3 ಜನರೇಷನ್ ಕೂಡ ಚೇಂಜ್ ಮಾಡಕ್ಕೆ ನಮ್ಗೆ ಒಂದು ಲೈಫ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸರ್. ಕೊಡಿ ಸರ್. ಅದಕ್ಕೆ ದೊಡ್ಡವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಭಗವಂತ ನಮ್ಗೆ ವರನು ಕೊಡಲ್ಲ, ಶಾಪನು ಕೊಡಲ್ಲ, ಏನ್ ಕೊಡ್ತಾರೆ? ಅವಕಾಶ. ಅವಕಾಶ ಮಾತ್ರ ಕೊಡ್ತಾರೆ, ಕರೆಕ್ಟಾ ಸರ್? ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗಕ್ಕೆ ಇಲ್ಲಿ ದೊಡ್ಡ ಅವಕಾಶ ಇದೆ ಸರ್. ಅದು ಏನಂದ್ರೆ, ಸಕ್ಸಸ್ ಇಸ್ ನಾಟ್ ಎ ಮ್ಯಾಟರ್ ಆಫ್ ಚಾನ್ಸ್ ಬಟ್ ಆಫ್ ಚಾಯ್ಸ್. ಸರ್ ಈ ನಮ್ ಸಕ್ಸಸ್ ಅನ್ನ ನೀವು ಆಯ್ಕೆ ಅಲ್ಲ ಸರ್, ಸಕ್ಸಸ್ ಏನಲ್ಲಿ ಇದು ನಮ್ಗೆ ಅವಕಾಶನ, ಈ ಅವಕಾಶ ನೀವು ಆಯ್ಕೆಯಾಗಿ ಮಾಡ್ಕೋಬೇಕು. ಇದು ಚಾನ್ಸ್ ಅನ್ನ, ಈ ಚಾನ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ, ದೇವ್ರು ಕೊಟ್ಟಿರೋಂತ ಈ ಅವಕಾಶನ ಆಯ್ಕೆ ಮಾಡ್ಕೊಂಡ್ರೆ ನೀವು ಲೈಫ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚೇಂಜ್ ಆಗ್ಬೋದು ಸರ್. ಕರೆಕ್ಟಾ ಸರ್? ಭಗವಂತ ಅವಕಾಶ ಕೊಟ್ಟಿದ್ದಾನೆ ಈ ತರ. ಇದನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಆಗ್ಬೋದು, ಚೇಂಜ್ ಆಗ್ಬೋದು. ಅಕಸ್ಮಾತ್ ನಾವು ಆಯ್ಕೆ ಮಾಡ್ಕೊಂಡಿಲ್ಲ, ಓಕೆಪ್ಪ ನನಗೊಂದು ಅವಕಾಶ ಬಂದಿತ್ತು, ಅವತ್ತು ಪೊಲೀಸ್ ಆಗ್ಬೋದಾಗಿತ್ತು ನಾನುವೆ, ಆದ್ರೆ ನನ್ಗೆ ಯಾಕೆ ಇಷ್ಟ ಇರಲಿಲ್ಲ, ಇವತ್ತು ನನ್ನ ಫ್ರೆಂಡ್ ನೋಡು ದೊಡ್ಡ ಆಫೀಸರ್ ಆಗಿದ್ದಾನೆ ಅಂತ. ಕರೆಕ್ಟಾ ಸರ್? ಅವಕಾಶ ಇಬ್ಬರಿಗೂ ಬಂದಿದೆ, ಬಟ್ ಒಬ್ರು ಅವಕಾಶನ ಚೂಸ್ ಮಾಡ್ಕೊಂಡಿದ್ದಾರೆ, ಇನ್ನು ಬಂದಂತ ಅವಕಾಶನ ಓಕೆ ಬೇಡ ಅಂತ ಬಿಟ್ಟಿದ್ದಾರೆ, ಕರೆಕ್ಟಾ ಸರ್? ಆತರ ಇದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಕ್ ನಿಮ್ಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಸರ್. ಈ ಅವಕಾಶನ ಬಳಸ್ಕೊಂಡು ನೀವು ಮುಂದೆ ಹೋಗ್ಬೋದು. ಓಕೆ ಸರ್? ಮತ್ತೆ ನೋಡಿ ಸರ್, ಈಗ ಪ್ರತಿಯೊಬ್ಬರಿಗೂ ಕೂಡ ಡ್ರೀಮ್ ಇದೆ, ಕರೆಕ್ಟಾ ಸರ್? ಏನೆಲ್ಲ ಡ್ರೀಮ್ ಇದೆ ಸರ್? ದೊಡ್ಡ ಕಾರ್ ತಗೋಬೇಕು ಅಂತ ಡ್ರೀಮ್ ಇದೆ, ಕರೆಕ್ಟಾ ಸರ್? ಫಾರಿನ್ ಟ್ರಿಪ್ ಹೋಗುವಂತ ಡ್ರೀಮ್ ಇದೆ, ಮನೆ ಕಟ್ಸ್ಬೇಕು ಅಂತ ಡ್ರೀಮ್ ಇದೆ, ಮಕ್ಕಳು ಒಳ್ಳೊಳ್ಳೆ ಎಜುಕೇಶನ್ ಮಾಡಿಸ್ಬೇಕು, ಕರೆಕ್ಟಾ ಸರ್? ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಟೈಮ್ ಫ್ರೀಡಮ್, ಫೈನಾನ್ಸಿಯಲ್ ಫ್ರೀಡಮ್ ಇರ್ಬೇಕಂತ ಪ್ರತಿಯೊಬ್ಬರು ಕೂಡ ಡ್ರೀಮ್ ಇದೆ, ಕರೆಕ್ಟಾ ಸರ್? ಸರ್ ಆದ್ರೆ ನಮ್ಗೆ ಆಸೆ ದೊಡ್ಡದಾಗಿದೆ, ಆದ್ರೆ ನಮ್ಗೆ ಆದಾಯ ಎಷ್ಟಿದೆ? ಚಿಕ್ಕದಾಗಿದೆ, ಕರೆಕ್ಟಾ ಸರ್? ಆಸೆ ದೊಡ್ಡದಾಗಿದೆ, ಆದಾಯ ಚಿಕ್ಕದಿರೋ ಕಾರಣದಿಂದಾಗಿ ನಮ್ ಡ್ರೀಮ್ ಗಳನ್ನ ಏನ್ ಮಾಡಕ್ ಆಗ್ತಿದೆ? ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇದಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ? ಓಕೆ ನಮ್ ಕಾರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನೋ ಓಕೆ ಬೈಕ್ ಇದೆಯಲ್ಲ ಸಾಕು, ಓಕೆ ನಮ್ ದೊಡ್ಡ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಚಿಕ್ಕ ಮನೆ ಸಾಕು, ನಮ್ ಫಾರಿನ್ ಟ್ರಿಪ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾವ್ ಇದೇ ದಾವಣಗೆರೆ, ಇದೇ ಮೈಸೂರು,
ಇದೇ ಡೆಲ್ಲಿ ನೋಡ್ಕೊಂಡು ನಾರ್ಮಲ್ ಆಗಿ ಇಲ್ಲೇ ಇದ್ಬಿಡ್ತೀವಿ ಅನ್ಕೊಂಡು ಏನ್ ಮಾಡ್ತಾ ಇದೀವಿ, ನಮ್ ಇರೋ ಆದಾಯದಲ್ಲಿ ಒಂದೊಂದನ್ನು ಮೈನಸ್ ಮಾಡ್ತಾ ನಾವ್ ಏನ್ ಮಾಡಿದ್ವಿ, ಇರೋಷ್ಟ್ರಲ್ಲಿ ಕಾಂಪ್ರಮೈಸ್ ಆಗ್ಬಿಡ್ತಾ ಇದೀವಿ ಸರ್. ಕರೆಕ್ಟಾ? ಏನ್ ಮಾಡ್ತಿದ್ವಿ, ಇರೋಷ್ಟು ಸಾಕು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚನ ಅನ್ಕೊಂಡು ಏನ್ ಮಾಡ್ತಾ ಇದ್ವಿ, ನಮ್ ತಾತ ಹೇಳಿದವ್ರು ಹೀಗೆ, ನಮ್ಮ ಮುತ್ತಾತ ಹೇಳಿರೋದು ಹೀಗೆ, ನಮ್ಮ ಅಪ್ಪ ಹೇಳಿರೋದು ಹೀಗೆ ಅಂದ್ಬಿಟ್ಟು ಏನ್ ಮಾಡ್ತಿದ್ವಿ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚನ ಅನ್ಕೊಂಡು ಮಾಡ್ತಾ ಇದೀವಿ ಸರ್. ಸರ್ ಆದ್ರೆ ನಮ್ ಸೇಫ್ ಶಾಪ್ ನೀವು ಆತರ ಯೋಚನೆ ಮಾಡ್ಬೇಡಪ್ಪ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚನ ಮಾಡ, ಹಾಸಿಗೆನೆ ಚೇಂಜ್ ಮಾಡು, ದೊಡ್ಡ ಹಾಸಿಗೆ ತಗೋ, ಕಂಫರ್ಟಬಲ್ ಆಗಿರೋ ಹಾಸಿಗೆ ತಗೋ ಅಂದ್ಬಿಟ್ಟು ನಮ್ಗೆ ಏನ್ ಮಾಡಿದ್ರೆ ಅವಕಾಶ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಏನ್ ಮಾಡ್ತಿದಾರೆ, ನೀನ್ ಇನ್ಕಮ್ ಇನ್ಕ್ರೀಸ್ ಮಾಡ್ಕೋ. ಇದೊಂದು ದೊಡ್ಡದ್ ಮಾಡಿದ್ರೆ ಏನೆಲ್ಲ ಡ್ರೀಮ್ ಇತ್ತು, ಕಾರ್ ತಗೋಬೇಕು, ಮನೆ ತಗೋಬೇಕು, ಮತ್ತೆ ಫಾರಿನ್ ಟ್ರಿಪ್ ಹೋಗ್ಬೇಕು, ಟೈಮ್ ಫ್ರೀಡಮ್, ಫೈನಾನ್ಸ್ ಏನೆಲ್ಲ ಕೇಳಿದ್ರ, ಒಡವೆ ಮತ್ತೊಂದು ತಗೋಬೇಕು, ಏನೆಲ್ಲ ಆಸೆ ಪಟ್ಟಿದ್ರ, ಅದ್ ಆಸೆಗೆಲ್ಲ ಮೂಲ ಮಂತ್ರ ಇದೊಂದೇ, ದುಡ್ಡು. ಇದೊಂದು ದೊಡ್ಡದು ಮಾಡಿದ್ರೆ ಅವೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡ್ಕೊಡ್ಬೋದು. ಆ ಅವಕಾಶ ಎಲ್ಲಿದೆ, ಸೇಫ್ ಶಾಪ್ ಅಲ್ಲಿ ಇದೆ. ನೀವು ಮಾಡಿ ಅಂದ್ಬಿಟ್ಟು ನಮ್ಗೆ ನಮ್ ಸೇಫ್ ಶಾಪ್ ಅವಕಾಶ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ ಸರ್. ಸರ್ ಈಗ ಉದಾಹರಣೆಗೆ ನೋಡಿ ಸರ್, ಈಗ ಸಪೋಸ್ ನಾವು ಚಂದ್ರಮಂಡಲಕ್ಕೆ ಹೋಗ್ಬೇಕು ಅಂತ ನಮ್ ಕನ್ಸಿದೆ ಸರ್. ಅದಕ್ಕೋಸ್ಕರ ಸರ್ ನಮ್ ಡ್ರೀಮ್ ಲೈಫ್ ಅಲ್ಲಿ ನಾವು ಏನೋ ಎಲಾನ್ ಮಸ್ಕ್ ತರ ನಾವು ಕೂಡ ಒಂದ್ಸಲ ಅವಕಾಶ ಸಿಕ್ಕಿದ್ರೆ ಚಂದ್ರಮಂಡಲಕ್ಕೆ ಹೋಗ್ಬೇಕು ಅನ್ನೋದು ನಮ್ ಕನ್ಸಾಗಿದೆ ಸರ್. ಸರ್ ಆ ಚಂದ್ರಮಂಡಲಕ್ಕೆ ಹೋಗೋಸ್ಕರ ನಾವ್ ಏನ್ ಉಪಯೋಗಿಸ್ತಾ ಇದೀವಿ, ಸೈಕಲ್ ಉಪಯೋಗಿಸ್ತಾ ಇದೀವಿ. ಕರೆಕ್ಟಾ ಸರ್? ವೆರಿ ಹಾರ್ಡ್. ಸರ್ ನೀವ್ ಹೇಳಿ ಸರ್, ಎಷ್ಟು ವರ್ಷ ನಾವು ಸೈಕಲ್ ಹೊಡೆದ್ರೆ ನಾವು ಚಂದ್ರಮಂಡಲಕ್ಕೆ ಹೋಗಕ್ ಸಾಧ್ಯ? ಭರತ್, ಎಷ್ಟು ವರ್ಷ ಸೈಕಲ್ ಹೊಡೆದ್ರೆ ಹೋಗಕ್ಕಾಗುತ್ತೆ? ಹೋಗಲ್ಲ ಸರ್. ಆಗಲ್ಲ. ಕರೆಕ್ಟಾ ಸರ್? ಓಕೆ. ಅಕಸ್ಮಾತ್ ಕಾರ್ ತಗೊಂಡು ಹೋದ್ರೆ ಆಗುತ್ತಾ? ಆಗಲ್ಲ. ಆಗೋದಿಲ್ಲ. ಬುಲೆಟ್ ಟ್ರೈನ್ ಅಲ್ಲಿ ಆದ್ರೆ ಏನು ಆಗಲ್ಲ. ಬುಲೆಟ್ ಟ್ರೈನ್ ಅಲ್ಲಿ ಹೋಗ್ಬೋದಾ? ಸಾಧ್ಯನೇ ಇಲ್ಲ. ಕರೆಕ್ಟಾ ಸರ್? ಸರ್ ವೆರಿ ಹಾರ್ಡ್. ನಾವ್ ಎಷ್ಟೇ ವರ್ಷ ಸೈಕಲ್ ಹೊಡೆದ್ರು ಆಗೋದಿಲ್ಲ ಸರ್. ಅದೇ ತರ ಜೀವನದಲ್ಲಿ ನಾವು ಕೂಡ ಏನೋ ದೊಡ್ಡ ಸಾಧನೆ ಮಾಡ್ಬೇಕು, ಏನೋ ದೊಡ್ಡದಾಗಿ ಮಾಡ್ಬೇಕು ಅನ್ಬಿಟ್ಟು ತುಂಬಾ ಅವಕಾಶದಿಂದ ಆ ಕೆಲಸ, ಈ ಕೆಲಸ, ಅದು ಇದು ಅನ್ಬಿಟ್ಟು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದೀವಿ. ವೆರಿ ಹಾರ್ಡ್. ಬೇರೆ ಬೇರೆ ಕೆಲಸನೂ ಬದಲು ಮಾಡ್ತಾ ಇದೀವಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ, ಆದ್ರೆ ಆಗ್ತಾ ಇಲ್ಲ. ಆದ್ರೆ ಅದ್ರ ಬದಲಾಗಿ ರಾಕೆಟ್ ಏನ್ ಮಾಡಿದಾರೆ, ಚಂದ್ರಮಂಡಲಕ್ಕೆ ಹೋಗಕ್ಕೆ ರಾಕೆಟ್ ಯೂಸ್ ಮಾಡಿದ್ದಾರೆ. ಕರೆಕ್ಟಾ ಸರ್? ಇದು ಕರೆಕ್ಟಾ ಸರ್? ಇದು ಯೂಸ್ ಮಾಡಿದ್ರೆ ಹೋಗ್ಬೋದಾ? ಇಲ್ಲ, ಹೋಗ್ಬೋದು ಸರ್. ಸೇಮ್ ಅದೇ ತರ ಸರ್, ಇವಾಗಲೂ ಕೂಡ ನಮ್ಮ ಲೈಫ್ ರಾಕೆಟ್ ಯಾವ್ದು ಸರ್? ಸೇಫ್ ಶಾಪ್ ಸರ್. ಕಂಗ್ರಾಚುಲೇಷನ್ ಸರ್ ನಿಮ್ಮೆಲ್ಲರಿಗೂ. ನಿಜವಾಗ್ಲೂ ನಮ್ಮ ಲೈಫ್ ಟೈಮ್ ರಾಕೆಟ್ ಯಾವ್ದಂತಂದ್ರೆ ಸೇಫ್ ಶಾಪ್ ಸರ್. ಸರ್ ಈ ಒಂದು ವೆಹಿಕಲ್ ಅನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮ್ಮ ಲೈಫ್ ಅಲ್ಲಿ ಏನೆಲ್ಲ ಅಚೀವ್ ಮಾಡ್ಬೇಕು ಅನ್ಕೊಂಡಿದೀವಿ ಸರ್, ಅದನ್ನೆಲ್ಲವೂ ಕೂಡ ಇದೆಲ್ಲ ಸಕ್ಸಸ್ ಮಾಡಬಹುದು ಸರ್. ಇದು ನಮ್ಗೆ ಸರಿಯಾದ ರೈಟ್ ವೆಹಿಕಲ್ ಸರ್. ಕರೆಕ್ಟಾ ಸರ್? ಓಕೆ ಸರ್. ಈಗ ನಮ್ಮ ಇದರಲ್ಲಿ ಒಂದು 5 ಬೇಸಿಕ್ ಸ್ಟೆಪ್ ಇದೆ ಸರ್. ಕರೆಕ್ಟಾ ಸರ್? 5 ಬೇಸಿಕ್ ಸ್ಟೆಪ್ ಇದೆ. ಅದೇನಂತಂದ್ರೆ ಮೊದಲನೇದಾಗಿ ಡ್ರೀಮ್. ಸರ್ ನೀವ್ ಯಾವ್ದೇ ಜಾಬ್ ಹೋದ್ರು ಕೂಡ ಯಾರು ಕೂಡ ನಿಮ್ ಡ್ರೀಮ್ ಏನಿದೆ, ನಿಮ್ ಕನ್ಸೇನಿದೆ ಅಂತ ಕೇಳೋದಿಲ್ಲ ಸರ್. ಅವ್ರ ಏನ್ ಹೇಳ್ತಾರೆ, ಸರ್ ಟೈಮ್ ಕರೆಕ್ಟ್ ಆಗಿ ಬರ್ಬೇಕು, ಪದೇ ಪದೇ ರಜೆ ಸಿಗೋದಿಲ್ಲ, ಲೇಟು ಇದು ಹಾಗೆ ಹೀಗೆ ಕಾರಣಗಳನ್ನ ಹೇಳ್ಬೇಡ್ದೆ, ಇಲ್ಲಿ ಏನ್ ಕೆಲಸ ಇದೆ ಅದು ಕರೆಕ್ಟ್ ಆಗಿ ಮಾಡ್ಬೇಕು, ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಹೇಳ್ತಾರೆ. ಕರೆಕ್ಟಾ ಸರ್? ಡ್ರೀಮ್ ಎಲ್ಲ ಕೇಳೋದಿಲ್ಲ. ಆದ್ರೆ ನಮ್ ಸೇಫ್ ಶಾಪ್ ಅಲ್ಲಿ ಬರ್ತಿದಂಗೆ, ಎಂಟ್ರಿ ಆಗ್ತಿದಂಗೆ, ಸರ್ ನೀವ್ ಇಷ್ಟು ವರ್ಷ ಏನ್ ಕೆಲಸ ಮಾಡಿದೀರಾ, ನಿಮ್ ಡ್ರೀಮ್ ಏನಿದೆ ಸರ್ ಹೇಳಿ ಸರ್, ಖಂಡಿತ ಇದ್ರಲ್ಲಿ ಆಗುತ್ತೆ. ಫಸ್ಟ್ ಅದಕ್ಕೋಸ್ಕರ ನಿಮ್ ಡ್ರೀಮ್ ಬರೀರಿ ಅಂತ ಹೇಳ್ತಾರೆ. ಕರೆಕ್ಟಾ ಸರ್? ನಿಮ್ ಕನಸುಗಳೇನಿದೆ ಅದನ್ನ ಕಂಪ್ಲೀಟ್ ಮಾಡೋಕೆ ಇದ್ರಲ್ಲಿ ಅವಕಾಶ ಇದೆ. ಫಸ್ಟ್ ನಿಮ್ ಡ್ರೀಮ್ ಬರೀರಿ ಅಂತ ಹೇಳ್ತಾರೆ ಸರ್. ಓಕೆ ಸರ್. ಎರಡನೇದೇನು, ಲಿಸ್ಟ್. ಸರ್ ಪ್ರತಿಯೊಬ್ಬರು ಮೊಬೈಲ್ ಅಲ್ಲೂ ಕೂಡ ಕಮ್ಮಿ ಅಂದ್ರೆ 300 500 1000 2000 3000 ಲಿಸ್ಟ್ ಗಳಿದೆ ಸರ್. ಪ್ರತಿಯೊಬ್ರು ಕೂಡ ಎಲ್ಲರಿಗೂ ಪರಿಚಯ ಇದಾರೆ. ಕರೆಕ್ಟಾ ಸರ್? ಫಸ್ಟ್ ಏನ್ ಮಾಡ್ಬೇಕು, ಅದ್ರಲ್ಲಿ ಒಂದು 300 500 ಜನದ ಲಿಸ್ಟ್ ಬರಿಬೇಕು ಸರ್ ನಾವು. ಕರೆಕ್ಟಾ ಸರ್? ಕೆಲವರು ಏನ್ ಮಾಡ್ತಾರೆ, ಸರ್ ನನ್ಗೆಲ್ಲ ತಲೆಯಲ್ಲಿದೆ. ಸರ್ ತಲೆಯಲ್ಲಿದ್ರೆ ಆಗಲ್ಲ ಸರ್. ಯಾಕಂದ್ರೆ ಎಲ್ಲರೂ ಕೂಡ ಇವತ್ತು ಟೆನ್ಷನ್ ಬಿದಿಲಿ ಎಲ್ಲರೂ ಓಡ್ತಾ ಇದಾರೆ. ಅದಕ್ಕೋಸ್ಕರ ತಲೆಯಲ್ಲಿ ಇಟ್ಕೊಂಡ್ರೆ ಆಗಲ್ಲ. ಅದನ್ನ ನೀವೇನ್ ಮಾಡ್ಬೇಕು, ಲಿಸ್ಟ್ ನ ಬರಿಬೇಕು ಸರ್. ಓಕೆ ಸರ್. ಮತ್ತೆ ಹೌ ಟು ಇನ್ವೈಟ್ ಎ ಫೋನ್. ಸರ್ ಈಗ ನಾವೇನಾದ್ರೂ ಒಂದ್ ಮದುವೆ ಮಾಡ್ತಾ ಇದೀವಿ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಮಾಡ್ತಾ ಇದೀವಿ, ಅವ್ರಿಗೆ ಏನ್ ಮಾಡ್ತೀವಿ ನಾವು, ಜಸ್ಟ್ ಏನ್ ಮಾಡ್ತೀವಿ, ಅವ್ರಿಗೆ ಮದುವೆ ಮಾಡ್ತಾ ಇದೀವಿ ಅಂತ ಅನ್ಬೇಕಾದ್ರೆ, ಸರ್ ಇಷ್ಟನೇ ತಾರೀಕು ಮದುವೆ ಇದೆ, ಇಷ್ಟನೇ ತಾರೀಕು ಬರ್ಬೇಕು ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಕರೆಕ್ಟಾ ಸರ್? ಆದ್ರೆ ಮದುವೆಲಿ ಏನ್ ಮಾಡ್ತೀವಿ ನಾವೆಲ್ಲ, ಸರ್ ಇಲ್ಲಿ ಬೆಳಿಗ್ಗೆ ನಾಷ್ಟಕ್ಕೆ ಇದ್ ಮಾಡಿದ್ವಿ, ಊಟಕ್ಕೆ ಇದ್ ಮಾಡಿದ್ವಿ, ಮತ್ತೊಂದು ಇದ್ ಮಾಡಿದ್ವಿ, ಎಲ್ಲ ಡೀಟೇಲ್ ಹೇಳ್ತೀವ ಸರ್? ಹೇಳೋದಿಲ್ಲ. ಸೇಮ್ ಅದೇ ತರ ಇದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಸರ್. ಇನ್ವಿಟೇಷನ್ ಏನ್ ಮಾಡ್ಬೇಕು, ಸಿಂಪಲ್ ಆಗಿ, ಸರ್ ಈ ತರ ಒಂದ್ ಒಳ್ಳೆ ಸೇಫ್ ಶಾಪ್ ಇದೆ ಸರ್, ಒಂದೇ ಬಿಸ್ನೆಸ್ ಇದೆ, ನಿಮ್ ಕೆಲ್ಸದ ಜೊತೆ ಮಾಡ್ಕೊಂಡು ಹೋಗ್ಬೋದು, ಇದನ್ನ ಒಂದ್ ½ ಟೈಮ್ ಕೊಡಿ ಸರ್ ಇದರಲ್ಲಿ ಅಂತ ಕೇಳ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬೇಕು. ಯಾವ ತರ ಏನು ಅಂದ್ರೆ, ಸರ್ ನಮ್ ಸೀನಿಯರ್ ಬರ್ತಾರೆ, ಇಲ್ಲ ನೀವೇ ಬನ್ನಿ ಸರ್, ಒಂದ್ ಟೈಮಿಂಗ್ ಹೇಳಿ ಬಂದು ನಾವು ಅದನ್ನೆಲ್ಲ ಹೇಳ್ತೀವಿ ಅನ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬೇಕು ಸರ್ ಅಲ್ಲಿ. ಓಕೆ ಸರ್. ಮತ್ತೆ ಕಾಲ್ ಟು ಆಫ್ಲೈನ್. ಸರ್ ನೀವು ಫೀಲ್ಡ್ ಹೋಗ್ತೀರಾ, ಈ ಬಿಸ್ನೆಸ್ ಬಂದಿರ್ತೀರಾ, ಈ ಜೋಸ್ ಅಲ್ಲಿ ನೀವೇನೋ ಮಾತಾಡ್ತೀರಾ, ಅವಾಗ ಏನಾಗುತ್ತೆ, ಅವ್ರೇನಾದ್ರು ಒಂದ್ 2 ಕ್ವಶನ್ ಕೇಳಿದಾಗ ಅದನ್ನ ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಮಾಡ್ಬೇಕು ಸರ್. ಗೊತ್ತಿಲ್ಲ ಅಂತಂದ್ರೆ, ಓಕೆ ಸರ್ ನಾನು ಬಂದು ಇವಾಗ ಹೊಸದಾಗಿ ಬಂದಿದ್ದೀನಿ, ನನಗೂ ಕೂಡ ಡೌಟ್ ಇದೆ, ಓಕೆ ನಮ್ಮ ಅಪ್ಲೈನ್ ಕಾಲ್ ಮಾಡ್ತೀನಿ ಅಂತ ಏನ್ ಮಾಡ್ಬೇಕು, ನಿಮ್ಗೆ ಏನೇ ಡೌಟ್ ಇದ್ರು ಅಪ್ಲೈನ್ ಕಾಲ್ ಮಾಡಿ ಹೇಳ್ಬೇಕು ಸರ್. ಓಕೆ ಸರ್. ಜೊತೆಗೆ ಇದರಲ್ಲಿ ಟೂಲ್ಸ್. ಸರ್ ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಗಳೆಲ್ಲ ಬರ್ತಾ ಇದೆ ಸರ್. ಟೂಲ್ಸ್, ಆಡಿಯೋ ವಿಡಿಯೋಗಳು, ಡೈಮಂಡ್ ಸಂಬಂಧಪಟ್ಟದೇನೆ ಅದೆಲ್ಲವನ್ನು ಕೇಳ್ಬೇಕು ಸರ್. ಓಕೆ ಸರ್. ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮಲ್ಲಿ ನೋಡಿ ಸರ್, ಡ್ರೀಮ್ ಎಲ್ಲರಿಗೂ ಕೂಡ ಡ್ರೀಮ್ ಇದೆ. ಕರೆಕ್ಟಾ ಸರ್? ಏನೆಲ್ಲ ಡ್ರೀಮ್ ಇದೆ, ಇದೆಲ್ಲ ನೀವು ಏನೆಲ್ಲ ನೋಡ್ತಾ ಇದ್ರೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಡ್ರೀಮ್ ಇದೆ ಸರ್. ಆದ್ರೆ ಪ್ರತಿಯೊಬ್ಬರಿಗೂ ಡ್ರೀಮ್ ಇದೆ. ಆ ಡ್ರೀಮ್ ಗಳನ್ನೆಲ್ಲ ನಾವು ಮಾಡ್ತಾ ಇರುವಂತ ಕೆಲಸಗಳಲ್ಲಿ, ಚಿಕ್ಕ ಪುಟ್ಟ ಬಿಸಿನೆಸ್ ಗಳಲ್ಲಿ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇದೆಯಾ ಸರ್? ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಆದಾಯನೂ ಅಷ್ಟೇ ಇದೆ,
ಬೆಳಿಗ್ಗೆ ಹೋಗ್ಬೇಕು, ಸಾಯಂಕಾಲ ಬರ್ಬೇಕು, 8 ಗಂಟೆ 9 ಗಂಟೆ ಆಗತ್ತೆ. ಅದಾದ್ಮೇಲೆ ಮತ್ತೆ ಅದೇ ಕೆಲಸ ಮಾಡ್ಬೇಕು. ನಾವು ಮಾಡ್ತಾ ಇರೋಂತ ಕೆಲಸಗಳಲ್ಲಿ ಓನ್ಲಿ ಜೀವನ ನಡೀತಾ ಇದೆ ಹೊರತು ನಮ್ ಡ್ರೀಮ್ ಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ ಆಗೋದಿಲ್ಲ ಇಲ್ಲ. ಕರೆಕ್ಟಾ ಸರ್? ಅದಕ್ಕೋಸ್ಕರ ಏನಾಗ್ತದೆ ಇದರಲ್ಲಿ ನಮ್ಮ ಡ್ರೀಮ್ ಅನ್ನ ಗೋಲ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ ಇದ್ರಲ್ಲಿ ಅವಕಾಶ ಇದೆ. ಹೆಂಗೆ ಸರ್, ನಿಮ್ದು ಏನ್ ಡ್ರೀಮ್ ಇದೆ, ಉದಾಹರಣೆಗೆ ನಮ್ಮ ಮನೇಲಿ ನಮ್ಮ ಅಕ್ಕ ಅವ್ರ ಮದುವೆ ಮಾಡ್ಬೇಕು ಅನ್ಕೊಂಡಿದ್ವಿ. ಕರೆಕ್ಟಾ ಸರ್? ನಮ್ ಡ್ರೀಮ್ ಮನೇಲಿ ಏನ್ ನಮ್ಮ ಅಪ್ಪನ್ಗೆ ನಮ್ಮ ಅಕ್ಕನ ಮದುವೆ ಮಾಡ್ಬೇಕು ಅಂತ ಡ್ರೀಮ್ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ರು ಕೂಡ ಹುಡುಗ ಹುಡುಗಿ ನೋಡಿದ್ಮೇಲೆ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದ್ ಕಡೆ ಕುಣಿಸ್ಬಿಟ್ಟು ಯಾವ ತಿಂಗಳಲ್ಲಿ ಮದುವೆ ಮಾಡ್ಬೇಕು, ಎಷ್ಟನೇ ತಾರೀಕಲ್ಲಿ ಮದುವೆ ಮಾಡ್ಬೇಕು, ಎಲ್ಲಿ ಮದುವೆ ಮಾಡ್ಬೇಕು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಕರೆಕ್ಟಾ ಸರ್? ನಮ್ ಡ್ರೀಮ್ ಏನು, ಮದುವೆ ಮಾಡ್ಬೇಕು. ಅದಕ್ಕೋಸ್ಕರ ಒಂದ್ 3 ತಿಂಗಳು ಟೈಮ್ ಇರುತ್ತೆ. ಆ ಟೈಮ್ ಅಲ್ಲಿ ಎಲ್ಲಿ ಚೌಟ್ರಿ ಇದೆ, ಎಲ್ಲಿ ಏನೇನ್ ಮಾಡ್ಬೇಕು, ಒಡವೆ ಎಲ್ಲಿ ತರಬೇಕು, ಸೀರೆ ಎಲ್ಲಿ ತರಬೇಕು, ಎಲ್ಲವನ್ನು ಕೂಡ ಆ 3 ತಿಂಗಳಲ್ಲಿ ದುಡ್ಡು ಕಾಸು ಎಲ್ಲ ಒದಗಿಸ್ಕೊಂಡು ಏನ್ ಮಾಡ್ತಾರೆ, ಆ ಡ್ರೀಮ್ ನ ಗೋಲ್ ಆಗಿ ಕನ್ವರ್ಟ್ ಮಾಡಿ ಕೆಲಸ ಮಾಡ್ತಾರೆ ಸರ್. ಸೇಮ್ ಅದೇ ತರ ಇದರಲ್ಲೂ ಕೂಡ ಸೇಫ್ ಶಾಪ್ ಅಲ್ಲಿ ಇಲ್ಲಿ ಏನೆಲ್ಲ ನೋಡಿದ್ರ ಈ ಡ್ರೀಮ್ ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ನಿಮ್ಗೂ ಕೂಡ ಅವಕಾಶ ಇದೆ ಸರ್. ಆ ಅವಕಾಶಕ್ಕೋಸ್ಕರವಾಗಿ ನೀವು ಇದರಲ್ಲಿ ಮಾಡ್ತಂದ್ರೆ 110% ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ ಸರ್. ಓಕೆ ಸರ್? ಸರ್, ಈಗ ಆ ಡ್ರೀಮ್ ಗಳನ್ನ ನಮ್ಮ ಇದರಲ್ಲಿ ಏನ್ ಮಾಡಿದ್ದಾರೆ, 3 ಭಾಗವಾಗಿ ವಿಭಾಗ ಮಾಡಿದ್ದಾರೆ. ಏನ್ ಸರ್? ಅದರಲ್ಲಿ ಶಾರ್ಟ್ ಡ್ರೀಮ್, ಮಿಡಲ್ ಡ್ರೀಮ್, ಲಾಂಗ್ ಡ್ರೀಮ್. ಕರೆಕ್ಟಾ ಸರ್? ಕರೆಕ್ಟಾ ಸರ್? ಈ ತರ 3 ಭಾಗವಾಗಿ ಮಾಡಿದ್ದಾರೆ. ಕರೆಕ್ಟಾ ಸರ್? ಅದು ಮೊದಲನೇದೇನು, ಈಗ ಹೊಸದಾಗಿ ನಾವು ಈ ಬಿಸ್ನೆಸ್ ಬಂದಿದ್ದೀವಿ ಅಂತಂದಾಗ ಮೊದಲನೇದಾಗಿ ಚಿಕ್ಕದಾಗಿ ಇಟ್ಕೋಬೇಕು ಕನಸನ್ನ. ಈಗ ಬಂದ್ಮೇಲೆ ಇದೆಲ್ಲ ಕೇಳಿದ್ಮೇಲೆ ಡೈಮಂಡ್ ತರ ದೊಡ್ಡದಾಗಿರೋದು ಬೇಕು, 3 ಅಷ್ಟೇ ಮನೆ ಬೇಕು ಅಂತ ಸಿಗೋದಿಲ್ಲ. ಕರೆಕ್ಟಾ ಸರ್? ಈಗ ಫಸ್ಟ್ ಆಗಿ ಬಂದಿದೀವಿ ಅಂತ ಏನ್ ಮಾಡ್ಬೇಕು, ಓಕೆ ಸರ್ ನಾನು ರ್ಯಾಂಕ್ 1 ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಕೇಳ್ಬೇಕು ನಾವು ಅಪ್ಲೈನ್ ಹತ್ರ. ಅವಾಗ ಏನ್ ಮಾಡ್ತಾರೆ ಸರ್, 20 ಮೆಂಬರ್ಸ್ ಬಂದ್ರೆ ರ್ಯಾಂಕ್ 1 ಆಗುತ್ತೆ, ಜೊತೆಗೆ 20,000 ದುಡ್ಡು ಬರುತ್ತೆ, 7,000 ರುಪೀಸ್ ಬೋನಸ್ ಕೂಡ ಬರುತ್ತೆ, ರ್ಯಾಂಕ್ ಇನ್ಕಮ್ ಬರುತ್ತೆ. ಇದಕ್ಕೆ 20 ಮೆಂಬರ್ಸ್ ಬೇಕು. ಈ 20 ಮೆಂಬರ್ಸ್ ಬೇಕಂದ್ರೆ ನಾವ್ ಎಷ್ಟು ಜನ ಬರೀಬೇಕು, ಒಂದ್ 3 ಜನ ಲಿಸ್ಟ್ ಬರೀಬೇಕು. ಆದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಮ್ ಗುರುಜಿ ಅವ್ರು ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ. ಕರೆಕ್ಟಾ ಸರ್? ಅದೇ ತರದಲ್ಲಿ ಏನು, ಒಂದ್ ಲ್ಯಾಪ್ಟಾಪ್ ಬೇಕು. ಆ ಲ್ಯಾಪ್ಟಾಪ್ ತಗೊಳಕ್ ಕೂಡ ಇದ್ರಲ್ಲೇ ಪ್ಲಾನ್ ಹೇಳಿದ್ರು ಸರ್. ಈ ದುಡ್ಡಿಂದನೇ ತಗೋಬೇಕು. ಕರೆಕ್ಟ್? ಕರೆಕ್ಟಾ ಸರ್? ಮತ್ತೆ ಎರಡನೇದಾಗಿ ಮಿಡಲ್ 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 ಡ್ರೀಮ್. ಕರೆಕ್ಟಾ ಸರ್? ಇದ್ರಲ್ಲೇನು, ಇದ್ರಲ್ಲಿ ನಮ್ಗೇನು, ಈಗ ಒಂದ್ ಸ್ವಲ್ಪ ರ್ಯಾಂಕ್ ಅಪ್ ಆಗಿದೆ, ಆವಾಗ ಏನಾಗುತ್ತೆ, ಓಕೆ ನಾವು ಕೂಡ ಫಾರಿನ್ ಟ್ರಿಪ್ ಹೋಗ್ಬೇಕು, ಕಾರ್ ತಗೋಬೇಕು ಅಥವಾ ಬೈಕ್ ತಗೋಬೇಕು ಅಂದ್ರೆ ಅದಕ್ಕೆ ಏನ್ ಬೇಕಾಗುತ್ತೆ, ಅದಕ್ಕೆ ಪ್ರಯೋಜನ ಇದೆ, ಅದಕ್ಕೆ ಏನ್ ಬೇಕಾಗುತ್ತೆ, ಅದು ಕೂಡ ಲಿಸ್ಟ್ ಅಲ್ಲೇ ಇದೆ. ಅದನ್ನು ಕೂಡ ಫಿಲ್ಫಿಲ್ ಮಾಡಕ್ಕೆ ಹೇಳಿದ್ರೆ ಗುರುಜಿ ಅವ್ರು ಹೇಳ್ಕೊಡ್ತಾರೆ. ನೆಕ್ಸ್ಟ್ ಏನು, ಲಾಂಗ್ ಡ್ರೀಮ್. ಇದನ್ನ ಏನಾಗಬೇಕು, ಇದು ಕೂಡ ಓಕೆ ನಾವು ಡೈಮಂಡ್ ಆದ್ರೆ ಯಾವ ತರ ಇರಬೇಕು, ಯಾವ ಮನೆ ತಗೋಬೇಕು, ಯಾವ ಕಾರ್ ತಗೋಬೇಕು, ಅದನ್ನು ಕೂಡ ಲಿಸ್ಟ್ ಬರೀಬೇಕು. ಆ ತರ ನಿಮ್ಮ ರ್ಯಾಂಕ್ ತಕ್ಕಂಗೆ, ನಿಮ್ಮ ಇದಕ್ ತಕ್ಕಂಗೆ ನೀವು ಡ್ರೀಮ್ ಗಳನ್ನ ಬರಿತಾ ಹೋಗ್ಬೇಕು ಸರ್. ಇದನ್ನ ಸಕ್ಸಸ್ ಮಾಡಕ್ಕೆ 3 ರಿಂದ 6 ತಿಂಗಳಲ್ಲಿ ಏನ್ ಡ್ರೀಮ್ ಆಗುತ್ತೆ, 1 ರಿಂದ 2 ವರ್ಷ ಯಾವ್ದಾಗುತ್ತೆ, 3 ರಿಂದ 5 ವರ್ಷ ಆದಾಗ ಏನಾಗುತ್ತೆ ಅನ್ನೋದನ್ನ ನೀವು ಡಿವೈಡ್ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೇಕು ಸರ್. ಈ ರೀತಿ ಮಾಡ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿದ್ರೆ ಇದ್ರಲ್ಲಿ ಸಕ್ಸಸ್ ಆಗ್ತೀವಿ ಸರ್. ಓಕೆ ಸರ್? ಈ ತರದಲ್ಲಿ ಓಕೆ ಸರ್? ಈ ತರದಲ್ಲಿ ಒಂದು ಡ್ರೀಮ್ ಲಿಸ್ಟ್ ಏನಿದೆ, ಇದನ್ನೆಲ್ಲ ಯಾವ ತಿಂಗಳಲ್ಲಿ ಏನಾಗ್ತೀವಿ, ರ್ಯಾಂಕ್ 1 ಎಷ್ಟು ತಿಂಗಳು ರ್ಯಾಂಕ್ 2 ಏನಾಗ್ತೀವಿ, ಇವೆಲ್ಲವನ್ನು ಕೂಡ ಈ ತರ ಡ್ರೀಮ್ ಬೋರ್ಡ್ ಬರೆದು ನೀವು ಮನೇಲಿ ಅಂಟಿಸ್ಕೋಬೇಕು ಸರ್. ಓಕೆ ಸರ್? ಡೈಮಂಡ್ ಆಗುತ್ತೆ ನಮ್ಗೆ ಏನೆಲ್ಲ ಹಾಕ್ತಿವಿ, ಯಾವ ಕಾರ್ ಬೇಕು, ಯಾವ ಮನೆ ಬೇಕು ಅನ್ನೋದೆಲ್ಲ ಇದು ಮಾಡಿದ್ರೆ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಸರ್. ಓಕೆ ಸರ್? ಸರ್, ನಮ್ಗೆ ಇದರಲ್ಲಿ ಇನ್ನೊಂದು ಏನಿದೆ ಅಂತಂದ್ರೆ ಅದ್ರ ಜೊತೆಗೆ 3 ಫೀಟ್ ರೂಲ್ಸ್ ಅಂತ ಇದೆ ಸರ್. ಸರ್, ಇವಾಗ ಹೊರಗಡೆ ನಾವು ಬಸ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ, ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ, ಅಥವಾ ಎಲ್ಲೋ ಪಬ್ಲಿಕ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ನಾವು ನಿಂತಿರ್ತೀವಿ ಸರ್. ಸರ್, ಆತರ ಯಾರೇ ಇದ್ರು ಕೂಡ ಅವ್ರನ್ನು ಕೂಡ ನಾವು ಮಾತಾಡ್ಸ್ಬೇಕು ಸರ್ ಇದ್ರಲ್ಲಿ. ಯಾಕಂದ್ರೆ ನಮ್ ಬಿಸ್ನೆಸ್ ಮಾತಾಡೋ ಬಿಸ್ನೆಸ್. ಕರೆಕ್ಟಾ ಸರ್? ಇದ್ರಲ್ಲಿ ಯಾರು ಇದಾರೆ, ಒಂದ್ ಬಸ್ ಅಲ್ಲಿ ಹೋಗ್ತಾ ಇದೆ, ಸೀಟ್ ಇದೆಯಾ, ಹಾ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್. ಓಕೆ ಸರ್, ಯಾವ ಹೋಗ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಸರ್, ಅವ್ರು ಟೀಚರ್ ಕೆಲಸ ಮಾಡ್ತಾರೆ, ಹೌದು ಸರ್, ಎಲ್ಲಿ ಮಾಡ್ತಿದಾರೆ, ಹೌದು ಸರ್, ಆತರ ಎಲ್ಲ ಕೇಳ್ಕೊಂಡ್ರೆ ಹೌದು ಸರ್ ಅನ್ಕೊಂಡು ಹೇಳ್ಕೊಂಡು ಅವ್ರು ನಿಧಾನಕ್ಕೆ ಮಾತಾಡ್ತಾ ಅವ್ರನ್ನ ಪರಿಚಯ ಮಾಡಿಸ್ಕೋಬೇಕು ಸರ್. ಪರಿಚಯ ಮಾಡ್ಕೊಂಡು ಅವ್ರನ್ನ ನಂಬರ್ ತಗೋಬೇಕು. ಅವ್ರನ್ನ ನಂಬರ್ ತಗೊಂಡು ಅವಾಗ ನಿಧಾನಕ್ಕೆ ಮೆಸೇಜ್ ಮಾಡೋದು, ಮತ್ತೊಂದು ಮಾಡೋದು, ಈ ತರ ಮಾಡ್ತಾ ಅವ್ರ ಹತ್ರ ರಿಲೇಶನ್ಶಿಪ್ ಮಾಡ್ತಾ ಏನ್ ಮಾಡ್ಕೊಂಡಿದ್ದೀರಾ ಸರ್, ಯಾವ ತರ ಮಾಡ್ಕೊಂಡಿದ್ದೀರಾ, ಇದೊಂದೇ ಬಿಸ್ನೆಸ್ ಮಾಡೋದು ಆಗಲ್ಲ ಸರ್, ಒಂದರಲ್ಲಿ ಏನು ಮಾಡಕ್ ಆಗೋದಿಲ್ಲ. ನಾವು ನೋಡಿ ಸರ್ ಜಾಬ್ ಮಾಡ್ತಾ ಇದೀನಿ, ಜಾಬ್ ಜೊತೆ ಮತ್ತೊಂದು ನಾನು ಫ್ರೀ ಟೈಮ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹೌದಾ ಸರ್? ಏನ್ ಬಿಸ್ನೆಸ್ ಸರ್? ಸರ್ ನೀವು ಫ್ರೀ ಇದೀರಾ ಅಂತಂದ್ರೆ ಬೇಕಾದ್ರೆ ನಾಳೆ ಬಂದು ಇಷ್ಟು ಗಂಟೆಲಿ ಭೇಟಿ ಮಾಡ್ತೀನಿ, ಒಂದ್ಸಲ ಕೇಳಿ ಸರ್. ಓಕೆ ಅಂದ್ರೆ ಮಾಡೋಣ, ಇಲ್ಲಾಂದ್ರೆ ಪರವಾಗಿಲ್ಲ ಸರ್ ಅಂತ ಅವ್ರಿಗೆ ಫ್ರೀ ಮೈಂಡ್ ಅಲ್ಲಿ ಹೇಳಿ ಸರ್. ಈ ರೀತಿ ನಮ್ಮ ಅಕ್ಕಪಕ್ಕದಲ್ಲಿ ಇರೋನು ಕೂಡ ಅವ್ರನ್ನ ಅರ್ಥ ನಾವು ಇದನ್ ಮಾಡ್ಬೇಕು, ಲಿಸ್ಟ್ ಬರ್ಕೋಬೇಕು. ಅದು ಎಲ್ಲಾ ರೀತಿಲೂ ಕೂಡ ನಮ್ಗೆ ಸಿಗ್ತಾರೆ ಸರ್ ಇದರಲ್ಲಿ. ಓಕೆನಾ ಸರ್? ಮತ್ತೆ ಫ್ರೆಂಡ್ಸ್, ಈಗ ನಮ್ ಫ್ರೆಂಡ್ಸ್ ಇರ್ತಾರೆ, ಆ ಫ್ರೆಂಡ್ಸ್ ಕಡೆಯಿಂದ ಅವ್ರ ರಿಲೇಷನ್ ಅಥವಾ ಅವ್ರ ಫ್ರೆಂಡ್ಸ್, ಅವ್ರ ರಿಲೇಟಿವ್, ಅವ್ರ ಕಡೆ ಇರೋ ಇಂಜಿನಿಯರ್ಸ್, ಡಾಕ್ಟರ್ಸ್ ಅಂತ ಯಾರೆಲ್ಲ ಇರ್ತಾರೆ, ನಮ್ ಫ್ರೆಂಡ್ಸ್ ಮುಖಾಂತರವಾಗಿ ಕೂಡ ಅದರಲ್ಲೂ ಕೂಡ ನಿಮ್ಗೆ ಸಿಗುತ್ತೆ ಸರ್ ಲಿಸ್ಟ್ಗಳು. ಈ ತರದ್ದು ಕೂಡ ಹುಡುಕ್ಬೋದು. ಓಕೆ ಸರ್? ಸರ್, ಪ್ರತಿ ತಿಂಗಳು ಕೂಡ ನೀವು ನಿಮ್ ಲಿಸ್ಟ್ ಅಲ್ಲಿ ಪ್ರತಿ ಸಲ ಕೂಡ 10% ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರ್ಬೇಕು ಸರ್. ಓಕೆ ಸರ್? ಮತ್ತೆ ಪ್ರತಿಯೊಬ್ಬರು ಕೂಡ ನೀವು ಮನಸ್ಸಲ್ಲಿ ಇಟ್ಕೋಬಾರ್ದು, ಯಾವಾಗ್ಲೂ ನೀವು ಒಂದು ಡೈರಿ ತಗೋಬೇಕು. ಇದಕ್ಕೋಸ್ಕರ ಒಂದು ಡೈರಿ ಇಟ್ಕೊಂಡು ಹ್ಯಾಂಡ್ ರೈಟಲ್ ಬರ್ಬೇಕು. ಅವಾಗ ಹೆಸರು, ಅದು ಅವ್ರ ಊರು, ಇದು 3 ಖಂಡಿತವಾಗಿ ಬರೀಬೇಕು ಸರ್. ಕಮ್ಮಿ ಅಂದ್ರೆ ಒಂದು 300 ರಿಂದ 500 ಜನ ಬರೀಬೇಕು ಸರ್. ಓಕೆ ಸರ್? ಮತ್ತೆ ಇನ್ನೊಂದ್ ಏನಂತಂದ್ರೆ ನೆವರ್ ಎವರ್ ಫ್ರೀ ಜಡ್ಜ್. ಸರ್, ಇದರಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಸರ್ ಅವ್ರ ಹತ್ರ ಒಳ್ಳೆ ದುಡ್ಡಿದೆ, ಸರ್ ಒಳ್ಳೆ ಹೆಸರಿದೆ, ಆತರ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇವ್ರ ಹತ್ರ ಹೋದ್ರೆ ಆಗೋದಿಲ್ಲ, ಇವ್ರಿಗೆ ಏನು ಗೊತ್ತಿಲ್ಲ, ಇವ್ರಿಗೆ ಎಜುಕೇಶನ್ ಇಲ್ಲ ಅನ್ಕೊಂಡು ಏನ್ ಮಾಡ್ತಾರೆ, ಕೆಲವ್ರನ್ನ ಹೇಳೋದಿಲ್ಲ. ಸರ್, ಇದರಲ್ಲಿ ಯಾರನ್ನು ಕೂಡ ನೀವು ಫ್ರೀ ಜಡ್ಜ್ ಮಾಡಬೇಡಿ ಅಂತ ಹೇಳ್ತೀವಿ ಸರ್. ಯಾರು ಹೇಳ್ತಿರೋದು,
ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತದೆ, 25 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಹೇಳ್ತದೆ, ನಾವು ಕೆಲವ್ರನ್ನ ಇವ್ರು ಬರೋದಿಲ್ಲ, ಇವ್ರು ಆಗಲ್ಲ, ಕಂಜೂಸು ಹಾಗೆ ಹೀಗೆ ಅಂದಿರ್ತೀವಿ ಸರ್. ಕೆಲವು ಸಂದರ್ಭದಲ್ಲಿ ನಾವು ಅನ್ಕೊಂಡಿರೋರು ಬರೋದಿಲ್ಲ, ನಾವು ಸುಮ್ನೆ ನೋಡೋಣ ಅಂತ ಟ್ರೈ ಮಾಡ್ತೀವಿ, ಆ ತರದ್ರ ಬಿಸ್ನೆಸ್ ಅಲ್ಲಿ ಬರ್ತಾರೆ ಸರ್. ಅದೆಷ್ಟು ಉದಾಹರಣೆಗಳು ನಾನು ಕೂಡ ನೋಡಿದೀನಿ. ಅದಕ್ಕೋಸ್ಕರ ಇದ್ರಲ್ಲಿ ನೀವ್ ಯಾರನ್ನು ಕೂಡ ನೆವರ್ ಎವರ್ ಫ್ರೀ ಜಡ್ಜ್, ನೀವ್ ಯಾರನ್ನು ಜಡ್ಜ್ ಮಾಡೋದು ಬೇಡ ಸರ್. ನಮ್ ಕೆಲಸ ಏನು, ಪ್ಲಾನ್ ಹೇಳೋದು ನಮ್ ಕೆಲಸ. ಬಂದ್ರೆ ಬೆಸ್ಟ್, ಇಲ್ಲಾಂದ್ರೆ ನೆಕ್ಸ್ಟ್. ಯಾಕಂದ್ರೆ ಇಂಡಿಯಾದಲ್ಲಿ 140 ಕೋಟಿ ಜನ ಇದೆ ಸರ್, ನಮ್ಗೆ 140 ಕೋಟಿ ಬೇಡ ಸರ್. 10 ಜನ ಬಂದ್ರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಇಬ್ಬರು ಬಂದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್. ಅದರಿಂದಾಗಿ ಯಾರನ್ನು ಕೂಡ ನೀವು ಜಡ್ಜ್ ಮಾಡೋದು ಬೇಡ. ಓಕೆ ಸರ್. ಮತ್ತೆ ನೋಡಿ ಸರ್, ಇದರಲ್ಲಿ 4 ಇಯರ್ಲಿ ನಾವು ಈಸಿಯಾಗಿ ಯಾವ ತರ ಡೈಮಂಡ್ ಆಗ್ಬೋದು ಅಂತ ಒಂದು ಚಿಕ್ಕದಾಗ ಒಂದು ಪ್ಲಾನ್ ಕೊಟ್ಟಿದ್ದಾರೆ ನೋಡಿ ಸರ್. 2026 ನಾವು ಈ ಬಿಸ್ನೆಸ್ ಬಂದಿದೀವಿ, ಒಂದ್ 100 ಜನದ ಲಿಸ್ಟ್ ಬರ್ಸಿದೀವಿ, ಒಂದ್ 100 ಜನಕ್ಕೆ ನಾವು ಪ್ಲಾನ್ ಹೇಳಿಸಿದೀವಿ. ಆದ್ರೆ ಎಷ್ಟು ಜನ ಬಂದಿದ್ದಾರೆ, 10 ಜನ ಬಂದಿದ್ದಾರೆ. ಇದು ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು ಸರ್. ಕೆಲವರು ಏನ್ ಮಾಡ್ತಾರೆ, ಅಷ್ಟು ಜನ ಕೆಲವರು ಒಬ್ರು ಬರ್ಲಿಲ್ಲ ಅಂದ್ರೆ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಆತರ ಆಗೋದ್ ಬೇಡ ಸರ್. ಇದು ಆಲ್ರೆಡಿ ಕಾಮನ್ ಸೆನ್ಸ್. ಇದು 100 ಜನ ಕೇಳೋದು 10 ಜನ ಬಂದಿದ್ದಾರೆ. ಓಕೆ, 2ನೇ ವರ್ಷಕ್ಕೆ ಏನ್ ಮಾಡಿದ್ದಾರೆ, ಆ 10 ಜನ ಹತ್ರ ಕೂಡ 100 ಲಿಸ್ಟ್ ಬರ್ಸಿದೀವಿ, 1000 ಜನ ಆಗಿದ್ದಾರೆ, ಆಗ 100 ಜನ ಬಂದಿದ್ದಾರೆ. ಓಕೆ ಸರ್. ಮತ್ತೆ 3ನೇ ವರ್ಷಕ್ಕೆ ಆ 100 ಜನದಿಂದ ಕೂಡ 100 ಜನ ಲಿಸ್ಟ್, ಒಬ್ಬೊಬ್ರು 100 ಜನ ಲಿಸ್ಟ್ ಬರ್ದ್ರೆ 10,000 ಜನ ಆಗಿದ್ದಾರೆ, 1000 ಜನ ಬಂದಿದ್ದಾರೆ. ಈ 1000 ಜನದಿಂದ ಕೂಡ 4 ವರ್ಷದಲ್ಲಿ 100 ಜನ ಲಿಸ್ಟ್ ಬರ್ಸ್ರೆ 1 ಲಕ್ಷ ಟೀಮ್ ಆಗಿದ್ದಾರೆ. ಅದೆಲ್ಲ ಫಿಲ್ಟರ್ ಆಗಿ ನಮ್ಗೆ ಎಷ್ಟು ಜನ ಬಂದಿದೆ ಸರ್, 10,000 ಮೆಂಬರ್ಸ್ ಬಂದಿದ್ದಾರೆ. ಕರೆಕ್ಟಾ ಸರ್? ಕಂಗ್ರಾಚುಲೇಷನ್, ಇವರೇ ಡೈಮಂಡ್ ಆಗಿದ್ದೀರಾ ಸರ್. ಇಷ್ಟೇ ನೋಡಿ ಸರ್. ಈಗ ಇದ್ರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಸರ್, ಈ 10,000 ಮೆಂಬರ್ ನೀವು ಒಬ್ಬರೇ ಮಾಡಿಸಿದೀರಾ? ಇಲ್ಲ ಸರ್, ನಿಮ್ ಕಡೆಯಲ್ಲಿ ಬಂದಿದ್ದು ಓನ್ಲಿ ಎಷ್ಟು, 10 ಮೆಂಬರ್ಸ್. ಕರೆಕ್ಟ್ ಸರ್? ಆ 10 ಮೆಂಬರ್ಸ್ ಗೊತ್ತಿರೋರು 100 ಜನ ಬಂದಿದ್ದಾರೆ, 100 ಜನ ಗೊತ್ತಿರೋರು 1000 ಜನ ಬಂದಿದ್ದಾರೆ, 1000 ಜನ ಗೊತ್ತಿರೋರು ನಿಮ್ ಕಡೆ 10,000 ಜನ ಬಂದಿದ್ದಾರೆ. ಕರೆಕ್ಟ್ ಸರ್? ಇದು ಮಲ್ಟಿ ಆಗಿ ಹೋಗಿದೆ. ಒಂದ್ ಮಾವಿನ ಬೀಜ ಹಾಕಿದ್ದೀರಾ, ಅದು ಹಾಗೆ ಮಲ್ಟಿ ಆಗಿ ಹೋಗಿದೆ. ಇದ್ರಲ್ಲಿ ನೀವು 4 ವರ್ಷ ನಿಮ್ ಕೆಲಸ ಜೊತೆ ಜರ್ನಿ ಮಾಡಿದೀರಾ ಅಷ್ಟೇ ಸರ್ ಇದರಲ್ಲಿ. ಓಕೆ ಸರ್? 10,000 ಮೆಂಬರ್ ಆಗಿದ್ದೀರಾ, ನೀವು ಡೈಮಂಡ್ ಆಗಿದ್ದೀರಾ, ಇನ್ಕಮ್ ಕೂಡ ಬಂದಿದೆ, ಡೈಮಂಡ್ ಕೂಡ ಆಗಿದ್ದೀವಿ. ಓಕೆ ಸರ್? ಇದು ಈಸಿ ಮೆಥಡ್ ನೋಡಿ ಸರ್. ಈಗ ಇವರೆಲ್ಲ ಸೆಲೆಬ್ರಿಟಿಗಳೆಲ್ಲ ಸರ್, ಇವರು ಕೂಡ ಆಲ್ರೆಡಿ ಇವ್ರ ಆದಾಯ ಬೇಕಾದಷ್ಟಿದೆ. ಒಂದ್ ಸಿನಿಮಾ ಮಾಡಿದ್ರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದಾರೆ. ಕರೆಕ್ಟಾ ಸರ್? ಇವರು ಬಿಸಿ ಪರ್ಸನ್ ಸರ್. ನೋಡಿ ಸರ್, ಇವರು ಕೂಡ ಆ ಅವಕಾಶ, ಆಪರ್ಚುನಿಟಿನ ಪ್ರತಿಯೊಂದನ್ನು ಬಳಸ್ಕೊತಾ ಇದಾರೆ. ಕರೆಕ್ಟಾ ಸರ್? ಇವಾಗ ನೋಡಿ, ಅಮಿತಾಬ್ ಬಚ್ಚನ್ ಅವ್ರು ಏನ್ ಮಾಡ್ತಾ ಇದಾರೆ, ಆಲ್ರೆಡಿ ಸಿನಿಮಾ ಮಾಡಿ ಇವಾಗ ಏನ್ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಕೂಡ ಎಲ್ಲಾದ್ರೂ ಒಂದು ಬಿಸ್ಕೆಟ್ ಇಂದಾಗ್ಲಿ, ಒಂದು ಚಾಕ್ಲೇಟ್ ಇಂದಾಗ್ಲಿ, ಒಂದ್ ರೂಪಾಯಿ ನವರತ್ನ ತೈಲಿಂದಾಗ್ಲಿ ಎಲ್ಲದರಲ್ಲೂ ಅಡ್ವರ್ಟೈಸ್ ಮಾಡ್ತಾ ಇದಾರೆ. ಕರೆಕ್ಟಾ ಸರ್? ಅವ್ರು ನೋಡಿ ಸರ್, ಅವ್ರು ಆ ಕಾರಣದಿಂದ ಪ್ರತಿಯೊಂದು ಆಪರ್ಚುನಿಟಿನ ಬಳಸ್ಕೊಳ್ತಾ ಇರೋ ಕಾರಣದಿಂದಾಗಿ ಅವ್ರು ಇವತ್ಕಂಟು ಮಿಲೇನಿಯರ್ ಆಗಿ ಕೋಟ್ಯಾಧಿಪತಿಗಳಾಗಿ ಉಳ್ಕೊಂಡಿದ್ದಾರೆ ಸರ್. ಆದ್ರೆ ನಾವು ಆಪರ್ಚುನಿಟಿ ಭಗವಂತ ನಮಗೂ ಕೊಡ್ತಾ ಇದ್ದಾನೆ, ಆದ್ರೆ ನಾವು ಕೇರ್ಲೆಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಕೂಡ ಲೈಫ್ ಕೂಡ ನಮ್ನ ಕೇರ್ ಮಾಡ್ತಿಲ್ಲ, ಬರೀ ಲೆಸ್ಸೇ ಆಗ್ತಾ ಇದೆ ನಮ್ಮ ಲೈಫ್ ಅಲ್ಲಿ. ಓಕೆ ಸರ್? ನೋಡಿ ಸರ್, ಇವರೆಲ್ಲ ಸೆಲೆಬ್ರಿಟಿಗಳು ಇದಾರಲ್ಲ 3 ಜನ, ಇವ್ರು ಏನ್ ಮಾಡ್ತಿದಾರೆ, ಕಣ ಕಣದಲ್ಲಿ ಕೇಸರಿ, ಇದನ್ನು ತಿನ್ನಿ, ಕಣ ಕಣದಲ್ಲಿ ಕೇಸರಿ ವಾಸನೆ ಇರುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾ ಸರ್? ನೋಡಿ ಸರ್, ಸೇಲ್ ಮಾಡಿದವ್ರು ಕೋಟಿ ರೂಪಾಯಿ ತಕೊಂಡು ಅವ್ರ ದೇಹ ಹೆಂಗಿದೆ, ಅದನ್ನೇ 1 ರೂಪಾಯಿ ತಕೊಂಡು ತಿಂದವ್ರ ದೇಹ ಹೆಂಗಿದೆ ನೋಡಿ ಸರ್. ಕರೆಕ್ಟಾ ಸರ್? ಮಾರ್ದವ್ರದ್ದು ಏನೋ ಆಗಿಲ್ಲ, ಅದ್ದಿರಿ ಜೀವನ ನಡೆಸ್ತಾ ಇದಾರೆ, ಆದ್ರೆ ಅದ್ರ ಉಪಯೋಗಿಸ್ತಾ ಇದ್ರ ಲೈಫ್ ಸ್ಟೈಲ್ ಹೆಂಗಿದೆ ನೋಡಿ. ಕರೆಕ್ಟಾ ಸರ್? ಆ ರೀತಿ ಆ ತರ ನಾವೇನಾದ್ರೂ ಇನ್ನೊಬ್ಬರ ದೇಹನ ಹಾಳು ಮಾಡೋಂಥದ್ದಾಗ್ಲಿ, ಇನ್ನೊಬ್ಬರ ಲೈಫ್ ಹಾಳು ಮಾಡೋಂಥ ಪ್ರಾಡಕ್ಟ್ ಏನಾದ್ರು ನಾವು ಸೇಲ್ ಮಾಡ್ತಾ ಇದೀವಿ ಸರ್. ನೋಡಿ, ಬೆಳಗ್ಗೆ ಕೂಡ ಬಂದಿತ್ತು ಹೈ ಶೀಲ್ಡ್, ಕಣ್ಣಿಗೆ ಸಂಬಂಧಪಟ್ಟದ್ದು, ಹೃದಯಕ್ಕೆ ಸಂಬಂಧಪಟ್ಟದ್ದು, ಕಿಡ್ನಿಗೆ ಸಂಬಂಧಪಟ್ಟದ್ದು ಸರ್. ಒಳ್ಳೊಳ್ಳೆ ಪ್ರಾಡಕ್ಟ್ ಬರ್ತಾ ಇದೆ. ಸೇಫ್ ಶಾಪ್ ನಮಗೆ ದುಡ್ಡು ಮಾತ್ರ ಕೊಡ್ತಾ ಇಲ್ಲ ಸರ್, ದುಡ್ಡು ಕೊಡ್ತಾ ಇದೆ, ಫಾರಿನ್ ಟಿಪ್ ಕೊಡ್ತಾ ಇದೆ, ಸೆಕ್ಯೂರಿಟಿ ಕೊಡ್ತಾ ಇದೆ, ಜೊತೆಗೆ ಟೈಮ್ ಫ್ರೀಡಮ್ ಕೊಡ್ತಾ ಇದೆ, ಜೊತೆಗೆ ನಮಗೆ ಹೆಲ್ತ್ ಕೂಡ ಕೊಡ್ತಾ ಇದೆ ಸರ್. ಕರೆಕ್ಟಾ ಸರ್? ಇಷ್ಟೆಲ್ಲವನ್ನು ಕೂಡ ಜಸ್ಟ್ ಒಂದು ಪರ್ಚೇಸ್ ಅಲ್ಲಿ ಸಿಗ್ತಾ ಇದೆ ಸರ್ ನಮ್ಗೆ. ಓಕೆ ಸರ್? ಅಷ್ಟೊಂದು ಅವಕಾಶ ಇದೆ ಸರ್. ಈಗ ನಮ್ಗೆ ಪ್ರತಿಯೊಂದು ಪ್ರಾಡಕ್ಟ್ ಯಾರಿಗೂ ಕೂಡ ನೇರವಾಗಿ ಬರ್ತಾ ಇಲ್ಲ ಸರ್. ಕರೆಕ್ಟಾ ಸರ್? ಏನಾದ್ರೂ ಒಂದು ತಯಾರಾದ್ರೆ, ಇದೊಂದು ಪೆನ್ ತಯಾರಾದ್ರೆ ಒಂದ್ 20-25 ರೂಪಾಯಿ ಬಿದ್ರೆ, ಅಲ್ಲಿಂದ ಏನ್ ಮಾಡ್ತಿದೆ ಕಂಪನಿ, ಕ್ಯಾರಿ ಫಾರ್ವರ್ಡ್ ಏಜೆಂಟ್ ಬರ್ತಾ ಇದೆ, ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ ಬರ್ತಿದೆ, ಡೀಲರ್ ಬರ್ತಿದೆ, ರಿಟೇಲರ್ ಬರ್ತಿದೆ, ನಮ್ಮ ಹತ್ರ ಬರ್ತನಕ ಅದು ಎಷ್ಟಾಗ್ತದೆ, 100 ರೂಪೀಸ್ ಆಗ್ತದೆ ಸರ್. ಇದೇ ರೀತಿ ನೀವು ತಗೊಳ್ತಿರಂತ ಮೊಬೈಲ್, ಫ್ರಿಡ್ಜ್, ಟಿವಿ, ತಿಂಗಳಿಗೆ 10,000 ರೂಪಾಯಿ ಸಾಮಾನ್ ತಗೊಂಡ್ರೆ ಏನಾಗ್ತದೆ, 60ರಿಂದ 70% ಲಾಭ ಅವ್ರಿಗೆ ಹೋಗ್ತಾ ಇದೆ. ಕರೆಕ್ಟಾ ಸರ್? ನಾವು ದುಡಿತ ದುಡ್ಡಲ್ಲಿ 60-70% ಅವ್ರಿಗೆ ಹೋಗ್ತಾ ಇದೆ ಸರ್. ಕರೆಕ್ಟಾ ಸರ್? ನಮ್ಮಂತ 95% ಕೋಟ್ಯಾಂತರ ಜನಗಳಿಂದಾಗಿ ಈ 5% ಜನರು ಮಾತ್ರ ದೊಡ್ಡವರಾಗ್ತಾ ಇದ್ದಾರೆ. ಕರೆಕ್ಟಾ ಸರ್? ಅದಕ್ಕೋಸ್ಕರ ನಮ್ ಗ್ರೇಟ್ ಕಂಪನಿ ಏನ್ ಮಾಡಿದ್ದಾರೆ, ಇಷ್ಟು ವರ್ಷ ನೀವು ಕಸ್ಟಮರ್ ಆಗಿದಾರಲ್ವಾ, ಇಷ್ಟು ವರ್ಷ 60-70 ವರ್ಷ ಕಸ್ಟಮರ್ ಆಗಿ ನೀವು ಅವ್ರು ದೊಡ್ಡವ್ರು ಮಾಡಿದಾರಲ್ಲ, ಈಗ ಆ ತರ ಪ್ರಮೇಯ ಬೇಡ. ನೀವು ಲೈಫಲ್ಲಿ ಪರ್ಚೇಸ್ ಅಂತೂ ಸೇಫ್ ಶಾಪ್ ಇಲ್ಲ ಅಂದ್ರೆ ಲೈಫ್ ಲಾಂಗ್ ಹೊರಗಡೆ ಪರ್ಚೇಸ್ ಮಾಡ್ತಾ ಇದೀರಾ. ಅದನ್ನ ನೀವು ಲೈಫಲ್ಲಿ ಜಸ್ಟ್ ಒನ್ ಟೈಮ್ ನಮ್ಮ ಹತ್ರ ಪರ್ಚೇಸ್ ಮಾಡಿ ನೀವು ಸೆಂಟರ್ ಬರ್ತೀರಾ, ನಾವು ನಿಮ್ನ ಮೆಂಬರ್ ಮಾಡ್ಕೋತೀವಿ. ನಮ್ಮ ಹತ್ರ ಇಂಡಿಯಾದಲ್ಲಿ ಸುಮಾರು ಒಂದು 500 ಪ್ರಾಡಕ್ಟ್ ಗಳಿವೆ. ಇಲ್ಲಿ ಏನೇ ತಯಾರಾದ್ರೂ ನಿಮ್ಗೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮುಖಾಂತರವಾಗಿ ನಿಮ್ಗೆ ಗೊತ್ತಿರೋರು ಯಾರೇ ಪರ್ಚೇಸ್ ಮಾಡಿದ್ರು ಅದು ನಿಮ್ಮ ಹೆಸರು ಮುಖಾಂತರವಾಗಿ ಅವ್ರಿಗೆ ಹೋಗುತ್ತೆ. ಅಲ್ಲ ಮಧ್ಯದಲ್ಲಿ ಬರಲ್ಲ, ನೀವೇ ತಗೊಳ್ಳಿ. ಈ ಮಧ್ಯವರ್ತಿಗಳು 4 ಜನ ಇದ್ರು, ಯಾರು ಬೇಡ, ಆ ಡೈರೆಕ್ಟ್ ಆಗಿ ನೀವೇ ದುಡ್ಡು ತಗೊಳ್ಳಿ ಅಂದ್ಬಿಟ್ಟು ಇವತ್ತು ಡೈರೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇದನ್ನೇ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತಿದೆ ಸರ್. ಓಕೆ ಸರ್? ಓಕೆ ಸರ್. ಮತ್ತೆ ಇದರಲ್ಲಿ ಕೆಲವು ಟೂಲ್ಸ್ ಗಳು ಕೂಡ ಇದೆ ಸರ್. ಪ್ಲಾನ್ ಫೋಲ್ಡರ್ ಅಂತ ಆಗ್ಬೋದು, ಪ್ರಗತಿ ಸೂತ್ರ ಆಗ್ಬೋದು, ಪ್ರಾಡಕ್ಟ್ ಹೋಗ್ಬೋದು, ಇವೆಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ. ಆಡಿಯೋ ವಿಡಿಯೋಗಳು ಯೂಟ್ಯೂಬ್ ಎಲ್ಲ ಸಿಗುತ್ತೆ. ಇದನ್ನೆಲ್ಲ ನೀವು ಮಾಡ್ಬೇಕು ಸರ್.
ಓಕೆ ಸರ್. ಮತ್ತೆ ಇದರಲ್ಲಿ ನಮ್ಮ ಸೇಫ್ ಶಾಪ್ ಅಲ್ಲಿ ಒಂದು 5 ರೂಲ್ಸ್ ಮಾಡಿದ್ದಾರೆ ಸರ್. ಏನಂತ? ಸಮ್ ವಿಲ್ ಕಮ್, ಸಮ್ ವಿಲ್ ನಾಟ್ ಕಮ್. ಸೊ ವಾಟ್? ಸಮನ್ ಇಸ್ ವೇಟಿಂಗ್, ಸೊ ಸ್ಟಾರ್ಟ್ ವರ್ಕ್. ಕರೆಕ್ಟ್ ಸರ್. ಸರ್ ಈ ಬಿಸ್ನೆಸ್ ಸಮ್ ವಿಲ್ ಕಮ್ ಸರ್, ನಾವು ಬಿಸ್ನೆಸ್ ಹೋಗಿ ಹೇಳಿದ್ರೆ ಕೆಲವರು ಬರ್ತಾರೆ ಸರ್. ಓಕೆ, ಸಮ್ ವಿಲ್ ನಾಟ್ ಕಮ್, ಕೆಲವರು ಬರೋದಿಲ್ಲ. ಅದಕ್ಕೆ ನೀವು ವರಿ ಮಾಡ್ಕೋಬೇಡಿ ಸರ್. ಓಕೆ ಸರ್. ಸೊ ಸ್ಟಾರ್ಟ್, ನೀವು ಸ್ಟಾರ್ಟ್ ಮಾಡಿ. ಒಬ್ರಲ್ಲ, ಸಮನ್ ಇಸ್ ವೇಟಿಂಗ್, ಯಾರಾದ್ರೂ ಒಬ್ರಲ್ಲ ಒಬ್ರು ಇರ್ತಾರೆ ಸರ್. ಅದಕ್ಕೋಸ್ಕರವಾಗಿ ನಾವ್ ಈ ಬಿಸ್ನೆಸ್ ಹೇಳಿದಾಗ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಈ ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ಬರಿಗೂ ನಮ್ ಸೇಫ್ ಶಾಪ್ ಇಂಡಿಯಾದ ಇರೋಂತ ಎಲ್ರಿಗೂ ಅವಕಾಶ ಕೊಟ್ಟಿದೆ. ಅದಕ್ಕೆ ಹೇಳೋದಷ್ಟೇ ನಮ್ ಧರ್ಮ. ಬಂದ್ರೆ ಬೆಸ್ಟ್, ಬರ್ನಿಲ್ಲ ಅಂದ್ರೆ ನೆಕ್ಸ್ಟ್ ಹೇಳ್ಕೊಂಡು ನಾವು ಹೋಗ್ತಾ ಇರ್ಬೇಕು ಸರ್. ಅದರಿಂದಾಗಿ ಫೀಲ್ ಪಡೋ ಹೊರಗಿರಿ ಏನು ಮಾಡೋ ಅವಶ್ಯಕತೆ ಇಲ್ಲ ಸರ್. ಓಕೆ ಸರ್. ಮತ್ತೆ ಸರ್ ಇದ್ರಲ್ಲಿ ನಮ್ಮ ಕಂಪನಿ ಕೆಲವು ಬುಕ್ಗಳು ಕೂಡ ರೆಕಮೆಂಡೇಟ್ ಮಾಡಿದೆ. ಅದೇನು? ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಸರ್ ಇವರು ನೋಡಿ ಸರ್, ನಮ್ಮ ಪ್ರಪಂಚಕ್ಕೆ ಈ ಫೈನಾನ್ಸಿಯಲ್ ಬಗ್ಗೆ ಅಡ್ವೈಸ್ ಮಾಡ್ತಾ ಇದಾರೆ, ರಾಬರ್ಟ್ ಕಿಯಾಸಕಿ ಅವರು. ಅದಕ್ಕೋಸ್ಕರವಾಗಿ ಈ ಬಗ್ಗೆ ಈ ಬಿಸ್ನೆಸ್ ಬಂದಿದೀವಲ್ಲ ಇವತ್ತು ನಾವು, ಅದಕ್ಕೋಸ್ಕರವಾಗಿ ಬಿಸ್ನೆಸ್ ಮೈಂಡ್ ಸೆಟ್ ಬರ್ಬೇಕು ಅಂದ್ರೆ ಕೆಲವು ಟಿಪ್ಸ್ ಗಳಿದೆ. ಇವನ್ನೆಲ್ಲ ಸ್ವಲ್ಪ ಓದಿ ನೀವು ಅಥವಾ ಆಡಿಯೋ ಮುಖಾಂತರ ಕೇಳಿ ಅಂತ ಹೇಳ್ತಾ ಇದೆ. ಕರೆಕ್ಟ್. ಅದ್ಯಾವುದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಆಗ್ಬೋದು, ಬಿಸ್ನೆಸ್ ಕ್ಲಾಸ್, ದ ಮ್ಯಾಜಿಕ್ ಆಫ್ ಥಿಂಕಿಂಗ್, ಈ ತರ ಕೆಲವು ಬುಕ್ಗಳು, ಒಳ್ಳೊಳ್ಳೆ ಬುಕ್ಗಳೆಲ್ಲ ಬಂದಿದೆ ಸರ್. ಅದನ್ನೆಲ್ಲ ಆಡಿಯೋ ವಿಡಿಯೋ ಮುಖಾಂತರವಾಗಿ ಕೇಳಿ ಸರ್. ಅದನ್ನೇ ನಾವು ಏನ್ ಮಾಡ್ತಾ ಇದ್ವಿ, ಓದಲ್ಲ ನಾವು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಮೀಟಿಂಗ್ ಅಲ್ಲಿ ಹಾಕ್ತಿವಿ, ಈ ಮುಖಾಂತರ ನಾವು ಫೀಡಿಂಗ್ ಆಗ್ಲಿ ಅಂತ ಅದಕ್ಕೋಸ್ಕರ. ಓಕೆ ಸರ್. ಮತ್ತೆ ಇದರಲ್ಲಿ ಕೆಲವು ಕೆಲಸನ ಮಾಡಬಾರ್ದು ಅಂತ ಇದೆ ಸರ್ ಶೇಫ್ ಶಾಪ್. ಏನು? ಡೋಂಟ್ಸ್, ನೇಮ್ ಆಫ್ ಕಂಪ್ನಿ. ಸರ್ ಈ ಬಿಸ್ನೆಸ್ ಮಾಡ್ತಾ ಇದೀನಿ, ನಮ್ಗೆ ಗೊತ್ತಿರೋರು ಯಾರು ಸಿಕ್ಕಿದ್ದಾರೆ ಅಂತ ಏನ್ಬಿಡು, ಸಿಕ್ಕಿದ್ದಾರೆ ಅಂತಂದ್ರೆ ಸರ್ ಈ ತರ ಕಂಪ್ನಿ ಸೇಫ್ ಶಾಪ್ ಅಂತ ಒಂದು ಇದೆ ಸರ್, ಹೀಗೆ ಹೀಗೆ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಎಲ್ಲರ ಹತ್ರ ಮೊಬೈಲ್ ಇದೆ. ಹೌ ಟು ಸೇಫ್ ಶಾಪ್ ಅಂತ ಹೊಡೆದ ತಕ್ಷಣ ಏನ್ ಮಾಡ್ತಾರೆ, ಆ ಕಂಪ್ನಿ ಮೊಬೈಲ್ ಅಲ್ಲಿ ಏನ್ ಮಾಡ್ತದೆ, ಸೇಫ್ ಶಾಪ್ ಅಂದ್ರೆ ಒಳ್ಳೇದು, ಸೇಫ್ ಶಾಪ್ ಅಂದ್ರೆ ಕೆಟ್ಟದ್ದು, ಎರಡನ್ನೂ ಹೇಳುತ್ತೆ. ಕರೆಕ್ಟಾ ಸರ್? ಸೇಫ್ ಶಾಪ್ ಅಂದ್ರೆ ಹಿಂಗಂತೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಯಾರಿಗೂ ಫಸ್ಟ್ ಹೆಸರು ಹೇಳಬಾರ್ದು ಸರ್. ಕರೆಕ್ಟಾ ಸರ್? ಈಗ ಇಲ್ಲಿ ದೇಶದ ಪ್ರಧಾನಮಂತ್ರಿ ಯಾರಿದ್ದಾರೆ, ಅವ್ರ ಹೆಸರು ಕೇಳಿ, ಪ್ರಧಾನಮಂತ್ರಿ ಹೇಗೆ ಅಂತ ಕೇಳಿ, ಅವ್ರನ್ನು ಓಕೆ, ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಅದೇ ರೀತಿ ಯಾವುದೇ ವ್ಯಕ್ತಿ ಬಗ್ಗೆ ಹೇಳಿದ್ರು ಕೂಡ ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ ಸರ್. ಅದಕ್ಕೋಸ್ಕರ ಅವ್ರಿಗೆ ಪೂರ್ತಿಯಾಗಿ ತಿಳ್ಕೊಳ್ಳದೆ ನೀವು ಯಾವ್ದು ಕಂಪನಿ ಹೆಸರು ಹೇಳ್ಬಾರ್ದು ಅವ್ರಿಗೆ. ಮತ್ತೆ ನೇಚರ್ ಆಫ್ ವರ್ಕ್. ಸರ್ ಇದ್ರಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಕೇಳ್ತಾರೆ ಅವರು. ಸರ್ ಇದ್ರಲ್ಲಿ ಏನಿಲ್ಲ ಸರ್, ಪರ್ಚೇಸ್ ಮಾಡ್ಬಿಡೋರು ನಾವು ಇಬ್ಬಿಬ್ರು ಸೇರ್ಸ್ಕೊಂಡು ಹೋಗ್ತಾ ಇರ್ಬೇಕು ಸರ್. ಈ ರೀತಿ ಕೂಡ ಹೇಳ್ಬಾರ್ದು ಸರ್. ನೀವೇನ್ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರ ಹತ್ರ ಡಿಸ್ಕಷನ್ ಮಾಡಬಾರ್ದು. ಮತ್ತೆ ಇನ್ವೆಸ್ಟ್ಮೆಂಟ್. ಸರ್ ಕೆಲವ್ರ ಹತ್ರ ಹೇಳ್ತಾರೆ, ಓಕೆ ಸರ್ ಆಯ್ತು ಬಿಸ್ನೆಸ್ ಮಾಡೋಣ ಚೆನ್ನಾಗಿದೆ, ಏನ್ ಇನ್ವೆಸ್ಟ್ ಮಾಡ್ಬೇಕು ಅಂತ ಕೇಳಿದ್ರೆ ಏನಂತಾರೆ, ಸರ್ ಏನಿಲ್ಲ ಸರ್, ಒಂದ್ 20-25 ಸಾವಿರ ರೂಪಾಯಿ ನೀವು ರೆಡಿ ಮಾಡ್ಕೊಬಿಡಿ ಸರ್, ಆಟೋಮೆಟಿಕ್ ಅದ್ ಆಗ್ಬಿಡುತ್ತೆ. ಸರ್ ಆಲ್ರೆಡಿ ಸ್ಕೂಲ್ ಫೀಸ್ ಕಟ್ಟಿರಲ್ಲ, ಕರೆಕ್ಟಾ, ಬಾಡಿಗೆ ಕಟ್ಟಿರಲ್ಲ, ಅವ್ರದ್ದು ಯಾವ್ದು ಕಮಿಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ, ಸಾಲದವ್ರು ಫೋನ್ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಒಂದು 20-25 ಸಾವಿರ ರೂಪಾಯಿ ಮಾಡ್ಕೊಬೇಕಾದ್ರೆ ಅವ್ನಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ವಿಷಯ ಅರ್ಥ ಆಗದೆ ಯಾರು ಮಾಡ್ಕೊಳ್ಳೋದಿಲ್ಲ ಸರ್. ಅದರಿಂದಾಗಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದಾಗ ಏನ್ ಮಾಡ್ಬೇಕು ಸರ್, ಇನ್ವೆಸ್ಟ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಅದ್ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಪ್ಲಾನ್ ಕೇಳಿ ಸರ್. ನಿಮ್ಗೆ ಓಕೆ ಆದ್ಮೇಲೆ ಬಗ್ಗೆ ಅದ್ ಮಾಡೋದು, ಅದಕ್ಕೋಸ್ಕರ ಯಾಕೆ ಯೋಚನೆ ಮಾಡ್ತೀರಾ ಅಂತ ನೋಡಕ್ ಅವ್ರಿಗೆ ಟೆನ್ಷನ್ ಫ್ರೀ ಮಾಡ್ಬೇಕು ನೀವು. ಓಕೆ ಸರ್. ಮತ್ತೆ ಡಿಸ್ಕಸ್ ಅಟ್ ಪಬ್ಲಿಕ್ ಪ್ಲೇಸ್. ಸರ್ ದಾರಿಲಿ ಟೀ ಕುಡಿಯಕ್ ಹೋದಾಗ, ಪಾರ್ಕ್ ಅಲ್ಲಿ ಹೋಗ್ಬೇಕಾದ್ರೆ ಯಾರು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀರಾ, ಫೋನ್ ಸಿಕ್ಕಿರಲ್ಲ, ಅಕಸ್ಮಾತ್ ಅವ್ರು ಸಿಕ್ಕಿದ್ದಾರೆ, ರಾಜು ಒಳ್ಳೇದಾಯ್ತು ನೀನ್ ಸಿಕ್ಕಿದ್ದು, ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ, ಅದೇ ಕಣ ಒಂದು ಬಿಸ್ನೆಸ್ ಈ ತರ ಏನಿಲ್ಲ, ಒನ್ ಟೈಮ್ ಪರ್ಚೇಸ್ ಮಾಡ್ಬಿಟ್ಟು ನೀನ್ ಜನ ಸೇರ್ಸ್ಕೊಂಡ್ರೆ ದುಡ್ಡು ಬರ್ತಾನೆ ಇರುತ್ತೆ, ವಾರಕ್ಕೆ 2 ಲಕ್ಷ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ಹೌದಾ ಆತರ ಸರಿ ನೋಡೋಣ ಬಿಡು ಬಂದು ಕೇಳ್ತೀನಿ ಅಂತ ಒಂದು ಸಮಾಧಾನ ಆಗಿ ನಿಮ್ಮೇಲೆ ಅಭಿಮಾನ ಕೇಳಿರ್ತಾನೆ. ಆದ್ರೆ ಅವನ ಜೊತೆ ಇನ್ನೊಬ್ಬ ಫ್ರೆಂಡ್ ಬಂದಿರ್ತಾರೆ ವಾಕಿಂಗ್ಗೆ, ಅವನು ಕೂಡ ಜೊತೆಲಿ ಕೇಳಿಸ್ಕೊಂಡದ್, ರಾಜು ಅವ್ನ್ ಮಾತ್ ಕೇಳ್ಕೊಂಡು ನೀನ್ ಹೋಗ್ಬಿಟ್ಯಾ, ನಾನು 2025 ವರ್ಷ ಮುಂದೆ ಬಿಸ್ನೆಸ್ ಮಾಡಿದೀನಿ, ಸುಮ್ನೆ ಹಿಂಗ್ ಹೇಳ್ತಾರೆ, ಇದ್ರಲ್ಲಿ ಬರೋದಿಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಡಿಮೋಟಿವೇಟ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ನೀವು ಅಕ್ಕಪಕ್ಕದಲ್ಲಿ ಇರ್ಬೇಕಾದ್ರೆ, ರಾಜು ಈ ತರ ನಾನು ಯಾವ್ದೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ, ನಾಳೆ ಸಾಯಂಕಾಲ ಸಿಗ್ತೀನಿ, ಫ್ರೀ ಇರ್ತೀಯ ನೀನು? ಓಕೆ, ಆಯ್ತು ಬಾ ಸಿಗ್ತೀನಿ, ಇಷ್ಟೇ. ಅಲ್ಲಿ ಹೋದ್ಮೇಲೆ ಮಾತಾಡ್ಬೇಕು ಸರ್. ನಿಮ್ಮ ಅಪ್ಲೈನ್ ಜೊತೆ ಹೋಗ್ಬೇಕು, ಅವ್ನು ಫ್ರೀ ಟೈಮ್ ಕುಣಿಸ್ಕೊಂಡು ಹೇಳ್ಬೇಕು ಸರ್. ಅದೇ ಬರಲ್ಲ ನಾವ್ ಹೇಳ್ಬಾರ್ದು. ಮತ್ತೆ ಇದನ್ನ ಏನಂತಂದ್ರೆ, ಏನಾದ್ರು ಅರ್ಜೆಂಟ್ ಆಗಿರೋ ವ್ಯಕ್ತಿ ಯಾವಾಗ ಸಿಕ್ಕಿದ್ದಾರೆ, ಎಲ್ಲೋ ಹೋಗ್ತಾ ಇದಾರೆ, ಬರ್ತಾ ಇದಾರೆ ಬೇಕಂತಂದ್ರೆ, ಸರ್ ಒಂದ್ 5 ನಿಮಿಷ ಕೇಳ್ಬಿಟ್ಟು ಹೋಗಿ ಸರ್, ಒಂದ್ 10 ನಿಮಿಷ ಸರ್ ಅಂದ್ಬಿಟ್ಟು ಅರ್ಜೆಂಟ್ ಎಲ್ಲ ಇರ್ಬೇಕಾದ್ರೆ ಹೇಳ್ಬೇಡಿ ಸರ್. ಅವಾಗ ಏನಾಗುತ್ತೆ, ಅವ್ರ ಅಲ್ಲೂ ಕೂಡ ಕರೆಕ್ಟ್ ಆಗಿ ಹೋಗಲ್ಲ, ಇಲ್ಲೂ ಕರೆಕ್ಟ್ ಆಗಿ ಕೇಳೋದಿಲ್ಲ. ಅವಾಗ ಏನ್ ಮಾಡ್ತಾ ಇರ್ತಾರೆ, ಅದ್ರ ಡಿಮೋಟಿವ್ ಆಗಿ ಕರೆಕ್ಟ್ ಆಗಿ ಪ್ಲಾನ್ ಸಕ್ಸಸ್ ಅಲ್ಲ ಅಂತ ಬರೋದಿಲ್ಲ ಇದ್ರಲ್ಲಿ. ಅದಕ್ಕೆ ಹಾಗೆ ಬಿಸಿ ಇದಾರೆ ಅಂದ್ರೆ ಪರವಾಗಿಲ್ಲ ಸರ್, ನಾಳೆ ಸಿಗೋಣ ಬಿಡಿ ಸರ್ ಅಂದ್ಬಿಟ್ಟು ಟೈಮಿಂಗ್ಸ್ ಕೇಳ್ಕೊಬಿಡಿ ಅವ್ರನ್ನ. ಓಕೆ ಸರ್. ಈ ತಪ್ಪುಗಳನ್ನ ನೀವು ಯಾರು ಮಾಡಬಾರ್ದು. ಓಕೆ ಸರ್. ಮತ್ತೆ ನೋಡಿ ಸರ್, ಇದರಲ್ಲಿ ಒಬ್ಬ ಡೈಮಂಡ್ ಆಗೋಕೆ 1 ರಿಂದ 11 ರ್ಯಾಂಕ್ ಇರುತ್ತೆ ಸರ್. ಕರೆಕ್ಟಾ ಸರ್? ಪ್ರತಿ ರ್ಯಾಂಕ್ ಕೂಡ ಇನ್ಕಮ್ ಇದೆ, ರ್ಯಾಂಕ್ ಇನ್ಕಮ್ ಇರ್ತದೆ, ಪೇರ್ ಇನ್ಕಮ್ ಇರ್ತದೆ, ಸೂಪರ್ ಜಾಸ್ ಬೋನಸ್ ಅಂತೂ ಕೂಡ ಇರ್ತದೆ. ನೋಡಿ ಸರ್, ಇದರಲ್ಲಿ ರ್ಯಾಂಕ್ ಇನ್ಕಮ್ ಅಂತ ಇದೆ. ಯಾರು ರ್ಯಾಂಕ್ 1 ಅಂತ ಆಗ್ತಾರೋ 20 ಮೆಂಬರ್ಸ್ ಯಾವಾಗ ಆಗುತ್ತೆ, ಅವ್ರಿಗೆ 20,000 ಇನ್ಕಮ್ ಬರುತ್ತೆ, 7,000 ರ್ಯಾಂಕ್ ಇನ್ಕಮ್ ಬರುತ್ತೆ, ಸೂಪರ್ ಚಾರ್ಜ್ 30 ಡೇಸ್ ಒಳಗಡೆ ನೀವು ಅದನ್ನ ಮಾಡಿದ್ರೆ ಸೂಪರ್ ಚಾರ್ಜ್ ಅಂದ್ಬಿಟ್ಟು 3,000 ಬರುತ್ತೆ. ಟೋಟಲ್ ರ್ಯಾಂಕ್ 1 ಆದ್ರೆ ನಿಮ್ಗೆ 30,000 ಇನ್ಕಮ್ ಬರುತ್ತೆ ಸರ್. ಅದೇ ರೀತಿ ಅಕಸ್ಮಾತ್ ನೀವೇನಾದ್ರು ಬ್ರೌನ್ ಆದ್ರೆ, ರ್ಯಾಂಕ್ 2 ಆದ್ರೆ ಅದಕ್ಕೊಂದು 50 ಜನ ಆಗುತ್ತೆ. ಪ್ರತಿಯೊಂದಕ್ಕೂ ಕೂಡ ನೋಡಿ ಸರ್, ಇದರಲ್ಲಿ ರ್ಯಾಂಕ್ ಇನ್ಕಮ್ ಅಂತ ಎಷ್ಟಿದೆ, 80 ಲಕ್ಷ ಸಿಗುತ್ತೆ. ಸಾರಿ, ರ್ಯಾಂಕ್ ಇನ್ಕಮ್ ಅಂದ್ಬಿಟ್ಟು 26,66,000 ರೂಪಾಯಿ ರ್ಯಾಂಕ್ ಇನ್ಕಮ್ ಸಿಗುತ್ತೆ, ಪೇರ್ ಇನ್ಕಮ್ 80 ಲಕ್ಷ ಸಿಗುತ್ತೆ, ಸೂಪರ್ ಚಾರ್ಜ್ ಬೋನಸ್ 3,55,000. ಟೋಟಲ್ ನೀವು ಡೈಮಂಡ್ ಆದ್ರೆ 1,10,22,000 ರೂಪಾಯಿ ಸಿಗುತ್ತೆ.
ಸರ್ ನೀವ್ ಹೇಳಿ ಸರ್, ಒಂದ್ ಸಿಂಗಲ್ ಪರ್ಚೇಸ್ ಮಾಡ್ಬಿಟ್ಟು ನಮ್ ಕೆಲಸ ಮಾಡ್ತಾ ಮಾಡ್ತಾ ನೋಡಿ ನಮ್ ಸರ್ ಜೊತೆಯವ್ರ ಜೊತೆಲಿ ಟೀಮ್ ವರ್ಕ್ ಆಗಿ ಮಾಡ್ಕೊಂಡು ಹೋದ್ರೆ ಇಷ್ಟು ಒಂದು 4 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡೋಂತ ರೂಟ್ ಅಕಸ್ಮಾತ್ ನೀವ್ ಮಾಡ್ತಾರಂತ ಬಿಸ್ನೆಸ್ ಅಲ್ಲಿ ಅಥವಾ ನೀವ್ ಮಾಡ್ತಾರ ಜಾಬ್ ಅಲ್ಲಿ ಇದೆಯಾ ಹೇಳಿ ಸರ್. ಲೈಫ್ ಲಾಂಗ್ ಇಷ್ಟು ವರ್ಷ ಪರ್ಚೇಸ್ ಮಾಡಿದ್ವಿ, ಅಲ್ಲಿಂದ 10 ರೂಪಾಯಿನೂ ಬಂದಿಲ್ಲ. ಏನೋ ದಿನ ಪರ್ಚೇಸ್ ಒಂದ್ ಚಿಕ್ಕ ಬಕೀಟೋ ಅಥವಾ ಮತ್ತೊಂದ್ ಯಾವ್ದಾರ ಟಿಫನ್ ಬಾಕ್ಸ್ ಕೊಟ್ಟಿರ್ತಾರೆ ನಿಮ್ಗೆ ಏನಾದ್ರು ಮಾಡಿದ್ರೆ, ಕರೆಕ್ಟಾ ಸರ್. ಆದ್ರೆ ಜಸ್ಟ್ ಒನ್ ಟೈಮ್ ಪರ್ಚೇಸ್ ಮಾಡಿ ಇದ್ರಲ್ಲಿ 4 ವರ್ಷ ಜರ್ನಿ ಮಾಡಿದ್ರೆ 1 ಕೋಟಿ ಬರುತ್ತೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಅವಕಾಶ ಎಲ್ಲಿ ಸಿಗುತ್ತೆ ಸರ್, ಕರೆಕ್ಟಾ ಸರ್. ನೋಡಿ ಸರ್, ಈಗ ಫಸ್ಟ್ ಎಲ್ಲ 24 ವರ್ಷ ಇರ್ಬೇಕಾದ್ರೆ ಫಾರಿನ್ ಟ್ರಿಪ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಸರ್, ಯಾರು ಟಾರ್ಗೆಟ್ ಗೆಲ್ತಾರೋ ಅವ್ರು ಮಾತ್ರ ಹೋಗ್ತಾ ಇದ್ರು ಸರ್. ಆದ್ರೆ ಈಗ 25 ವರ್ಷ ಆದ್ಮೇಲೆ ಏನ್ ಮಾಡ್ಬಿಟ್ಟಿದೆ, ಅದನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಸರ್. 25 ವರ್ಷ ಆದ್ಮೇಲೆ ಏನಾಗಿದೆ, ಇವಾಗ ನಿಮ್ಗೆ ಅಕಸ್ಮಾತ್ ಯಾರು 4ನೇ ರ್ಯಾಂಕ್ ಕಂಪ್ಲೀಟ್ ಆಗಿದಾರೋ ಅವ್ರಿಗೆ ಟೋಟಲ್ ಆಗಿ ಅವ್ರ ಟಾರ್ಗೆಟ್ ಬೇಡ ಸರ್. 4ನೇ ರ್ಯಾಂಕ್ ಅಂತ ಟೋಟಲ್ ಇಂಡಿಯಾದಲ್ಲಿ ಒಳಗಡೆ ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಟೂರ್ ಇರುತ್ತೆ ಸರ್ ಅವ್ರಿಗೆ. ಈ ತರ ಯಾರೆಲ್ಲ ಇಂಡಿಯಾದಲ್ಲಿ ಗೆಲ್ತಾರೋ ಅವ್ರಿಗೆ ಇಂಡಿಯಾದ ಒಳಗಡೆ ಯಾರಾದ್ರು, ಈಗ ನಾವು ಕೂಡ ಇದರಲ್ಲಿ ಆಗಿದೀವಿ, ಬಾಲಕೃಷ್ಣ ಸರ್ ಆಗಿದ್ದಾರೆ, ಕೆಲವರೆಲ್ಲ ಆಗಿದ್ದಾರೆ. 4ನೇ ರ್ಯಾಂಕ್ ಆದ್ರೆ ನೀವು ಕಂಪ್ಲೀಟ್ ಆಗುತ್ತೆ ಸರ್. ಇವಾಗ 6ನೇ ರ್ಯಾಂಕ್ ಆದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ, ರ್ಯಾಂಕ್ ಇನ್ಕಮ್ ಬರುತ್ತೆ, ಜೊತೆಗೆ ಥಾಯ್ಲ್ಯಾಂಡ್ ಫ್ರೀ ಸರ್. ನೀವು 110% ನೀವು ರಿಸರ್ವ್ ಮಾಡಿ ಪಾಸ್ಪೋರ್ಟ್ ಇಟ್ಕೊಂಡಿರಿ. ನೀವು ಟಾರ್ಗೆಟ್ ಗೆಲ್ಲಿ ಬಿಡ್ಲಿ, ಲೈಫ್ ಅಲ್ಲಿ ಅಂತೂ ನೀವು ಫಾರಿನ್ ಟ್ರಿಪ್ ಹೋಗೋದು ಪಕ್ಕ ಸರ್. ಇವಾಗ ಮೊದಲೆಲ್ಲ ರ್ಯಾಂಕ್ 1 ಆಗಿರ್ಲಿ ಅಕಸ್ಮಾತ್ ರ್ಯಾಂಕ್ 10 ಆಗಿರ್ಲಿ, ಅವ್ರ ಟಾರ್ಗೆಟ್ ಗೆಲ್ಲಿಲ್ಲ ಅಂದ್ರೆ ಹೋಗಕ್ ಸಾಧ್ಯನೇ ಇರ್ಲಿಲ್ಲ. ಆದ್ರೆ ಇವಾಗ ಏನ್ ಮಾಡಿದೆ, 6ನೇ ರ್ಯಾಂಕ್ ಯಾರು ಆಗ್ತಾರೋ ಅವರಿಂದ ಇನ್ಕಮ್ ಬರುತ್ತೆ, ರ್ಯಾಂಕ್ ಇನ್ಕಮ್ ಬರುತ್ತೆ, ಥಾಯ್ಲ್ಯಾಂಡ್ ಫ್ರೀ ಸರ್. ನಂದು ಈಗ ರ್ಯಾಂಕ್ ಇನ್ಕಮ್ ಆಗಕ್ಕೆ ಇನ್ನೇನು ಕೆಲವು ಸ್ವಲ್ಪ ಇದೆ ಸರ್. ನಮ್ಗೆ ರ್ಯಾಂಕ್ ಇನ್ಕಮ್ ಕೂಡ 1.25 ಲಕ್ಷ ದುಡ್ಡು ಬರುತ್ತೆ, ಫ್ರೀ ಆಗಿ ಫಾರಿನ್ ಟ್ರಿಪ್ ಕೂಡ ಇರುತ್ತೆ, ಅಲ್ವಾ ಸರ್. ಈ ತರ ಸಿಗುತ್ತೆ. ಓಕೆ ಸರ್, ಈ ತರ ಪ್ರತಿಯೊಬ್ಬರಿಗೂ ಸಿಗುತ್ತೆ ಸರ್ ಇದರಲ್ಲಿ. ಅದರಿಂದಾಗಿ ಅಡ್ವಾನ್ಸ್ ಆಗಿ ನೀವು ಪಾಸ್ಪೋರ್ಟ್ ಮಾಡಿ ಇಟ್ಕೊಳ್ಳಿ ಸರ್. ಅಕಸ್ಮಾತ್ ರ್ಯಾಂಕ್ 8 ಆದ್ರೆ ಅದಕ್ಕೂ ಕೂಡ ಇದರಿಂದ ಏನಾಗುತ್ತೆ, ವಿತ್ ಸ್ಪೋಸ್ ಸರ್, ಗಂಡ ಹೆಂಡತಿ ಇಬ್ರು ಬರ್ಬೋದು ಸರ್. ಎಲ್ಲಿ ಸಿಗುತ್ತೆ ಸರ್, ಒಂದ್ ಪರ್ಚೇಸ್ ಮಾಡೋದು ಲೈಫ್ ಲಾಂಗ್ 60 ವರ್ಷ 20 ವರ್ಷ 40 ವರ್ಷ ನಾವು ಸರ್ವಿಸ್ ಮಾಡ್ಬಿಟ್ಟು ರಿಟೈರ್ಡ್ ಆದ್ರೂ ಹೋಗಕ್ ಆಗ್ತಾ ಇರಲ್ಲ ಸರ್. ಅಷ್ಟೆಲ್ಲ ಸರ್ವಿಸ್ ಮಾಡಿ ಬಂದ್ರು. ಆದ್ರೆ ಜಸ್ಟ್ ಒಂದ್ ಸಿಂಗಲ್ ಪರ್ಚೇಸ್ ಮಾಡೋದ್ರಿಂದ ಇನ್ಕಮ್ ಬರುತ್ತೆ, ಜೊತೆಗೆ ನಾವು ನಮ್ಮ ಹೆಂಡತಿ ಗಂಡ ತಂದೆ ತಾಯಿನೆಲ್ಲ ಕರ್ಕೊಂಡು ಹೋಗ್ಬೋದು. 8ನೇ ರ್ಯಾಂಕ್ ಆದ್ರೆ ದುಬೈ ಇರುತ್ತೆ, 9ನೇ ರ್ಯಾಂಕ್ ಹಾಂಗ್ಕಾಂಗ್ ಇದೆ. ನೋಡಿ ಸರ್, ನಿನ್ನೆ ಇವತ್ತು ಇದರಲ್ಲಿ ಒಬ್ರು ಲೇಡಿ ವಿನ್ ಆಗಿದೆ ಸರ್, 9ನೇ ರ್ಯಾಂಕ್. ರ್ಯಾಂಕ್ ಇನ್ಕಮ್ 9 ಹೌಸ್ ವೈಫ್ 5 ಲಕ್ಷ ದುಡ್ಡು ಬಂದಿದೆ, ಜೊತೆಗೆ ಹಾಂಗ್ಕಾಂಗ್. ಕನ್ನಡ ಸರ್, ಗಂಡ ಹೆಂಡತಿ ಇಬ್ರು ಕೂಡ. ಕನ್ನಡ ಸರ್. ಇದೇ ತರದ 10ನೇ ರ್ಯಾಂಕ್ ಆದ್ರೆ ಮಾಲ್ಡಿಯಾ ಬರುತ್ತೆ, 11ನೇ ರ್ಯಾಂಕ್ ಆದ್ರೆ ಸಿಂಗಾಪುರ್ ಬರುತ್ತೆ. ಈ ತರ 18ನೇ ರ್ಯಾಂಕ್ ತನಕ ಕೂಡ ನಿಮ್ಗೆ ಫಾರಿನ್ ಟ್ರಿಪ್ ಇದೆ ಸರ್. ಇದಕ್ಕೆ ಯಾವ್ದಕ್ಕೂ ಟಾರ್ಗೆಟ್ ಗೆಲ್ಬೇಕಾಗಿಲ್ಲ ಸರ್. ಅಕಸ್ಮಾತ್ ಟಾರ್ಗೆಟ್ ವಿನ್ ಆಗಿದ್ದೀರಾ ಅಂತ ಅಂದ್ರೆ ಅದು ಸಪರೇಟ್ ಇರುತ್ತೆ, ಈ ರ್ಯಾಂಕ್ ಅಲ್ಲಿ ಗೆದ್ದಾಗ ಇದಕ್ಕೆ ಸಪರೇಟ್, ಇದು ಫ್ರೀ ಆಗಿರುತ್ತೆ. ರ್ಯಾಂಕ್ಗೂ ಇದಕ್ಕೂ ಸಂಬಂಧ ಇಲ್ಲ. ಅಕಸ್ಮಾತ್ US ಅಕಸ್ಮಾತ್ ಯಾವ್ದಾದ್ರು ಸಿಂಗಾಪುರ್ ಇದ್ರಲ್ಲೂ ಇದೆ, ಅಕಸ್ಮಾತ್ ಟಾರ್ಗೆಟ್ ಅಲ್ಲಿ ವಿನ್ ಆಗಿದಾರ ಅಂತಂದ್ರೆ ಬೇಕಾದ್ರೆ ಇದ್ರಲ್ಲಿ ಇಬ್ರು ಅದ್ರಲ್ಲಿ ಒಬ್ರು 3 ಜನ ಹೋಗ್ಬೋದು. ಇಲ್ಲಾಂದ್ರೆ ಒಂದು ಕ್ಯಾನ್ಸಲ್ ಮಾಡೋದು ದುಡ್ಡು ಬರುತ್ತೆ, ಇನ್ನೊಂದ್ರಲ್ಲಿ ಫ್ರೀ ಆಗಿ ಕೂಡ ಹೋಗ್ಬೋದು. ಈ ತರ ಕೂಡ ಅವಕಾಶ ಇದೆ. ಓಕೆ ಸರ್. ನೋಡಿ ಸರ್, ನಮ್ ಗುರುಜಿ ಅವರೆಲ್ಲ ಸೋಮಶಂಕರ್ ಗುರುಜಿ ಆಗ್ಲಿ, ಕೃಷ್ಣಯ್ಯ ಗುರುಜಿ ಆಗ್ಲಿ, ಶ್ರೀಶಾರಾಮ್ ಗುರುಜಿ ಎಲ್ಲ ಹೋಗಿದ್ದಾರೆ ನೋಡಿ ಸರ್. ಲಂಡನ್ ಅದು ಇದು ಎಲ್ಲ ಕಡೆ ಫಾರಿನ್ ಟ್ರಿಪ್ ಹೋಗಿದೆ ನೋಡಿ ಸರ್, ಫ್ರೀ ಆಗಿ. ಎಲ್ಲಿ ಸರ್ ಈ ತರ ಅವಕಾಶ ಸಿಗುತ್ತೆ ಒಂದ್ ಸಿಂಗಲ್ ಪರ್ಚೇಸ್ ಅಲ್ಲಿ. ಓಕೆ ಸರ್, ಅದೆಲ್ಲ ಅವಕಾಶ ನಿಮ್ಗೆ ಸಿಗುತ್ತೆ. ಓಕೆ ಸರ್. ಸರ್ ಇವಾಗ ಇದ್ರಲ್ಲಿ ನೋಡಿ ಸರ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ಜಾಬ್ಗೂ ಅಕಸ್ಮಾತ್ ಆಗಿ ಜಾಬ್ ಮತ್ತೆ ಬಿಸ್ನೆಸ್ ಏನ್ ವ್ಯತ್ಯಾಸ ಅಂತ ಚಿಕ್ಕದಾಗಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಸರ್ ಇದರಲ್ಲಿ. ನೋಡಿ ಸರ್, ಇವಾಗ ಒಂದು 25 ವರ್ಷದ ಹುಡುಗ ಏನ್ ಮಾಡಿದಾನೆ, ಈ ಬಿಸ್ನೆಸ್ ಬಂದಿದ್ದಾನೆ. ಕರೆಕ್ಟಾ ಸರ್. ಈ ಬಿಸ್ನೆಸ್ ಬಂದು 5 ವರ್ಷ ಆಗಿದೆ. ಅವಾಗ ಅವ್ರಿಗೆ ಏನಾಗಿದೆ, 20,000 ಸಂಬಳ ಬರ್ತಾ ಇದೆ ಅನ್ಕೊಳ್ಳೋಣ ಸರ್. ಮೊದಲನೇ ವರ್ಷದಲ್ಲಿ ಏನಾಗಿದೆ ನೋಡಿ ಸರ್, ಈ ಅವಾಗ ಜಾಬ್ ಕೂಡ 8 ಅವರ್ಸ್. ಅಲ್ಲಿಂದ ಅವನ್ ಆಗಿ 60 ವರ್ಷ ರಿಟೈರ್ಡ್ ಆದ್ರೆ ಅವ್ರ ರಿಟೈರ್ಡ್ ಆಗೋ ಕೂಡ 8 ಅವರ್ಸ್. ಟೈಮಿಂಗ್ಸ್ ಕಮ್ಮಿ ಇಲ್ಲ. ಕರೆಕ್ಟಾ ಸರ್. 30 ದಿನ ಕೆಲಸ ಮಾಡ್ಲೇಬೇಕು. ಮತ್ತೆ 5 ವರ್ಷ 25 ವರ್ಷ ಆಗಿದೆ, ಮದುವೆ ಆಗಿದೆ, ಸ್ವಲ್ಪ ಅವಾಗ ಒಂದ್ 5,000 ರೂಪಾಯಿ ಜಾಸ್ತಿ ಆಗಿದೆ, ಅದಕ್ಕೆ ತಕ್ಕಂತ ಖರ್ಚು ಬಂದಿದೆ. ಮತ್ತೆ ಇನ್ನೊಂದು 10 ವರ್ಷ ಆಗಿದೆ, ಪ್ರಮೋಷನ್ ಸಿಕ್ಕಿದೆ, ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗಿದೆ, ಆವಾಗ ಮಕ್ಕಳಾಗಿದೆ, ಅದಕ್ಕೆ ತಕ್ಕಂತ ಖರ್ಚು ಬಂದಿದೆ. ಅಕಸ್ಮಾತ್ ತಿರುಗಿ 30 ವರ್ಷ ಆಗಿದೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ಕಾಲೇಜ್ಗೆ ಹೋಗ್ಬೇಕು, ಆವಾಗಲೂ ಕೂಡ ಪ್ರಮೋಷನ್ ಬಂದಿದೆ, ಆಗಲೂ ಪೇಮೆಂಟ್ ಜಾಸ್ತಿ ಆಗಿದೆ, ಆಗಲೂ ಕೂಡ ಅದಕ್ಕೆ ತಕ್ಕಂತ ಖರ್ಚಿದೆ. ಮತ್ತೆ ಇನ್ನೇನು 35 ವರ್ಷ ಆಗಿದೆ, ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ, ಇಲ್ಲಿ ತನಕ ಮನೆ ಕಟ್ಟಿಲ್ಲ, ಮದುವೆ ಮಾಡಿ ನಮ್ಗೆ ಏನ್ ಮಾಡ್ತೀವಿ, ಆವಾಗಲೂ ಕೂಡ ಪ್ರಮೋಷನ್ ಬಂದಿದೆ, ಇನ್ಕಮ್ ಜಾಸ್ತಿ ಆಗಿದೆ, ಆವಾಗ ಏನ್ ಮಾಡ್ತೀವಿ, ಬಂದಿರೋ ದುಡ್ಡಲ್ಲಿ ಒಂದು ಮನೆ ಸೈಟ್ ತಗೊಂಡು ಏನ್ ಮಾಡ್ತೀವಿ, ಅದನ್ನು ಕೂಡ ಕಟ್ತೀವಿ. ಈಗ ನೀವ್ ಹೇಳಿ ಸರ್, 30 ವರ್ಷ 60 ವರ್ಷ 70 ವರ್ಷ ನಾವು ಕೆಲಸ ಮಾಡಿ ರಿಟೈರ್ಡ್ ಆದ್ಮೇಲೆ ಜಾಸ್ತಿ ಅಂದ್ರೆ ಏನ್ ಮಾಡ್ತೀವಿ, ಜಾಬ್ ಅಲ್ಲಿ ಇರೋರು ಒಂದ್ ಮನೆ ಕಟ್ಸ್ಬೋದು, ಇಲ್ಲ ಮಕ್ಕಳು ಎಜುಕೇಶನ್ ಮಾಡಿಸ್ಬೋದು, ಮದುವೆ ಮಾಡಿಸ್ಬೋದು. ಇದಿಷ್ಟೇ ಸರ್ ಮಾಡಕ್ ಸಾಧ್ಯ ಆಗುತ್ತೆ. ಕರೆಕ್ಟ್ ಸರ್. ಇರ್ಲಿ, ಕಿತ್ನಾ ಕಾಮ್ ಉತ್ನಾ ದಾಮ್. ಕರೆಕ್ಟ್. ಏನ್ ಕೆಲಸ ಮಾಡ್ತೀವಿ ಅಷ್ಟೇ ಸಿಗುತ್ತೆ ಸರ್. ಆದ್ರೆ ಸ್ವಲ್ಪ ಈ ಕಡೆ ನೋಡಿ, ಇವಾಗ ಅದೇ ನೀವು ಬಿಸ್ನೆಸ್ ಬಂದ್ರೆ, ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಸರ್, ಮೊದಲ ಒಂದು 6 ತಿಂಗಳು ಫುಲ್ ಕೆಲಸ ಇರುತ್ತೆ ಸರ್. 90% ಕೆಲಸ, 10% ಆದಾಯ. ಕರೆಕ್ಟ್ ಸರ್. ಇನ್ನೊಂದು 6 ತಿಂಗಳು ಹೋಗಿದ್ದೀರಾ, 80% ಕೆಲಸ, 20% ಆದಾಯ. ಇನ್ನೊಂದು ಒಂದು ವರ್ಷ ಮಾಡಿದಿರಾ, ಅವಾಗ ಏನಾಗುತ್ತೆ, 60% ಕೆಲಸ, 40% ಕೆಲಸ ಆದಾಯ. ಆದ್ರೆ ಇನ್ನೊಂದ್ ಸ್ವಲ್ಪ ಬಂದಿದ್ದೀರಾ 50-50, ಅರ್ಧ ಕೆಲಸ ಇದೆ, ಅರ್ಧ ಆದಾಯ ಇದೆ. ಕರೆಕ್ಟಾ ಸರ್. ನೋಡಿ ಸರ್, ಲಾಸ್ಟ್ ಇನ್ನೊಂದು 3-4 ವರ್ಷ ಮಾಡಿದ್ರೆ ಅವಾಗ ಏನಾಗಿದೆ,
10% ಕೆಲಸ ಇದೆ, 90% ಆದಾಯ ಇದೆ. ಕರೆಕ್ಟಾ ಸರ್? ಇದರಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ ಸರ್. ಇದರಲ್ಲಿ ಇನ್ಕ್ರೀಸ್, ಇದ್ರಲ್ಲಿ ಏನದ ನಾ ಜೀನೇಕ ನಾ ಮರ್ನೇಕ. ಕರೆಕ್ಟಾ ಸರ್? ಜಾಬ್ ಸಾಯಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಆ ತರ ಸರ್ ಜಾಬ್ ಅಂದ್ರೆ. ಬಟ್ ಬಿಸಿನೆಸ್ ಅಲ್ಲಿ ಆ ತರದಲ್ಲಿ ಇಲ್ಲ ಸರ್. ಇವತ್ತು 500 ರೂಪಾಯಿ ಬರ್ತದೆ ಸರ್, ನಾಳೆಗೆ ನೀವು ವಾರಿಗೆ 5 ಲಕ್ಷ ಕೂಡ ತಗೊಳ್ಳೋ ಅವಕಾಶ ಇದೆ, ತಿಂಗಳಿಗೆ 5 ಕೋಟಿ ಕೂಡ ಸಂಪಾದನೆ ಮಾಡೋ ಅವಕಾಶ ಬಿಸಿನೆಸ್ ಅಲ್ಲಿ ಮಾತ್ರ ಇರೋದು ಸರ್. ಓಕೆ ಸರ್? ಓಕೆ ಸರ್, ನೋಡಿ ಸರ್, ಯಾರಾದ್ರೂ ಬಿಸ್ನೆಸ್ ಬರ್ತಾರೆ ಅಂತಂದ್ರೆ ಅವರು ಈ ಬಿಸ್ನೆಸ್ ಬಂದ ಮೇಲೆ ಜಾಯಿನ್ ಆದ್ಮೇಲೆ ಅವ್ರಿಗೆ 110% 24 ಅವರ್ಸ್ ಒಳಗಡೆ FIM ಮಾಡ್ಬೇಕು. ಇದ್ರ ಬಗ್ಗೆ ಇನ್ಫಾರ್ಮ್ ತಿಳಿಸ್ಬೇಕು. ಜೊತೆಗೆ ಟೂಲ್ಸ್ ಕೊಡೋದಿದೆ ಅವ್ರಿಗೆ. ಕರೆಕ್ಟಾ ಸರ್? ಅದಾದ್ಮೇಲೆ ಅವ್ರ ಹತ್ರ ಲಿಸ್ಟ್ ಬರೆಸ್ಬೇಕು. ಓಕೆ ಸರ್, ಏನಿದೆ ಅವ್ರಿಗೆ ಸರ್ ಬರ್ತೀನಿ ಅಂತ ಹೇಳಿದ್ರಾಗೋದಿಲ್ಲ, ಅವ್ರ ಹತ್ರ ಲಿಸ್ಟ್ ಬರೆಸ್ಬೇಕು. ಆಮೇಲೆ ಏನಾಗಬೇಕು, ಅವ್ರಿಗೆ ಯಾರು ಹೊಸದಾಗಿ ಬರ್ತಾರೆ ಅವ್ರಿಗೆ ಬೋನಸ್ ಒಬ್ರು ಕಡೆಯಿಂದನೇ 3 ಮೆಂಬರ್ಸ್ ಬಂದ್ರೆ 7,000 ಸಮಥಿಂಗ್ ಬೋನಸ್ ಬರುತ್ತೆ. ಬೋನಸ್ ಕೊಡಿಸ್ಬೇಕು. ಆಗ ಏನಾಗುತ್ತೆ, ದುಡ್ಡು ಬಂದಿರ್ತದೆ, ಅವ್ರಿಗೊಂದು ಕಾನ್ಫಿಡೆಂಟ್ ಬರುತ್ತೆ. ಜೊತೆಗೆ ಏನು ಕೋರ್ ಟ್ರೈನಿಂಗ್ ಅಟೆಂಡ್ ಮಾಡಿಸ್ಬೇಕು ಸರ್. ಸರ್, ಈ ಸರ್ಕಲ್ ಅನ್ನ ಯಾರು ಕಂಪ್ಲೀಟ್ ಮಾಡ್ತಾರೋ ಆವಾಗ ಅವ್ರು ಜಾಯಿನ್ ಮಾಡ್ದಂಗೆ ಸರ್. ಓಕೆ ಸರ್? ಇಲ್ಲ ಅಂದ್ರೆ ಬರೀ ಪರ್ಚೇಸ್ ಮಾಡಿದೀನಿ, ನಂಗೆ ದುಡ್ಡು ಬಂದಿಲ್ಲ ಸರ್, 3 ತಿಂಗಳಾಯ್ತು ಅಂದ್ರೆ ಬರೋದಿಲ್ಲ ಸರ್. ಈ 3 ವರ್ಷಕ್ಕಾದ್ರೂ ಬರೋದಿಲ್ಲ. ಇದನ್ನೆಲ್ಲ ಯಾವಾಗ ಮಾಡ್ತಾನೆ ಆವಾಗ್ಲೇ ಫಸ್ಟ್ ಲರ್ನಿಂಗ್, ಆಮೇಲೆ ಹರ್ನಿಂಗ್. ಫಸ್ಟ್ ಕಲಿಕೆ, ಆಮೇಲೆ ಸಂಪಾದನೆ. ನಮ್ಮಲ್ಲಿ ಹಂಗಿಲ್ಲ, ಫಸ್ಟೇ ಸಂಪಾದನೆ ಆಮೇಲೆ ಕಲಿಯಕ್ಕೆ. ಹಂಗಾದ್ರೆ ಹೆಂಗಾಗುತ್ತೆ ಸರ್? ಆಗೋದಿಲ್ಲ. ಓಕೆ ಸರ್? ನೋಡಿ ಸರ್, ನಮ್ ಗ್ರೇಟ್ ಮೆಂಟರ್ ಕೂಡ ಇದಾರೆ ಇದರಲ್ಲಿ. ನಮಗೂ ಕೂಡ ಏನೇ ಡೌಟ್ ಇದ್ರು ಸರ್, ನಮ್ ಒಬ್ಬರಿಗೆ ಅಂತಲ್ಲ, ನಮ್ ಗ್ರೇಟ್ ಮೆಂಟರ್ ಕೂಡ ನೀವು ಕಾಲ್ ಮಾಡ್ಬೋದು. ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು ಸರ್. ಕಾಲ್ ಮಾಡಿ ಏನೇ ಡೌಟ್ ಇದ್ರು ಮಾತಾಡ್ಬೋದು. ಅವ್ರೆಲ್ಲರ ಜೊತೆ ಮಾತಾಡಕ್ಕೆ ರೆಡಿ ಇದ್ದಾರೆ ಸರ್. ಓಕೆ ಸರ್? ಸ್ಟಾಪ್ ಥಿಂಕಿಂಗ್, ಸ್ಟಾರ್ಟ್ ಡೂಯಿಂಗ್. ಓಕೆ ಸರ್? ಥ್ಯಾಂಕ್ ಯು. ಇಷ್ಟು ತನಕ ಕೇಳಿದಕ್ಕೆ ಗೋ ಡೈಮಂಡ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣ ಶೆಟ್ಟಿ. ಈ Thank you, ಗುರೂಜಿ. FIM ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಸರ್ ಅಲ್ಲೇರು ಒಂದು ಬಿಗ್ ಚಪ್ಪಾಲಲ್ಲಿ ಅವರು ಥ್ಯಾಂಕ್ ಯು ಹೇಳೋಣ ಸರ್. ಥ್ಯಾಂಕ್ ಯು ಕೃಷ್ಣ ಶೆಟ್ಟಿ, ಬಹಳ ಚೆನ್ನಾಗಿ ಹೇಳಿದ್ರಿ ನಿಜವಾಗ.